ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ನಿನ್ನೆ ನಮ್ಮ ಭಾರತಕ್ಕೆ ಲೀಗ್ ಹಂತದ ಕೊನೆಯ ಪಂದ್ಯ ಆಯಿತು. ಭಾರತ ಹಾಗೂ ನೆದರ್ಲ್ಯಾಂಡ್ಸ್ ಮುಖಾಮುಖಿ ಆಗಿದ್ವು. ಭಾರತ ಗೆದ್ದಿದೆ, ಬಟ್ ಭಾರತದ ತಂಡದ ಪ್ರದರ್ಶನ ಹೇಗಿತ್ತು, ಜೊತೆಗೆ ಸೂಪರ್ 8ಗೆ ಯಾವ ರೀತಿ ಚೇಂಜಸ್ ಮಾಡ್ಕೊಳ್ಬೇಕು, ಎಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ T20 ಕ್ರಿಕೆಟ್ ವಿಶ್ವ ಸಮರ. ಎಸ್, ಈ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆ ಪ್ರೇಮ್ ಕುಮಾರ್ ಇದ್ದಾರೆ. ಹೆಲೋ ಪ್ರೇಮ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ರಘುವೀರ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ರಘುವೀರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಪ್ರೇಮ್ ಸರ್, ಅಂದರೆ ಒಂದು ವಿಶ್ವ ಚಾಂಪಿಯನ್ ತಂಡ, ಈ ತಂಡದ ಆಟ ನಿಜಕ್ಕೂ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ನಿನ್ನೆ ಆಟ ಅಂದರೆ ಸ್ಟಾರ್ಟಿಂಗಲ್ಲೇ ವಿಕೆಟ್ಸ್ಗಳು ಬಿತ್ತು. ಹೇಗಿತ್ತು ನಿನ್ನೆ ಆಟ ಭಾರತ ತಂಡದ್ದು? ಒಂದು ನೆದರ್ಲೆಂಡ್ ಮೇಲೆ ಸಿಂಚನ ಭರ್ಜರಿ ರನ್ ಬರುತ್ತೆ. ಪ್ರೋಮೋಸ್ ಎಲ್ಲ ಆಲ್ರೆಡಿ ಮಾಡಾಕಿದ್ರು. 300 ರೀಚ್ ಮಾಡುವ ಮೊದಲ ವಿಶ್ವದ ಡೇಂಜರಸ್ ತಂಡ ಆಗತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ಇನ್ನೊಂದ್ ಕಡೆಗೆ ಅದೆಲ್ಲವನ್ನ ಹುಸಿ ಮಾಡಿದ್ದು ಆರಂಭಿಕ ಆಟಗಾರರು. ನಮಗೆ ನಮ್ಮ ತಂಡ ಸದೃಢವಾಗಿದೆ, ಈ ಬಾರಿ ಕಪ್ಪೆತ್ತಲಿಕ್ಕೆ ಹೇಳಿ ಮಾಡಿಸಿರೋ ತಂಡ. ಆಗಾಗ್ಲೇನೆ ಬರೋದಕ್ಕಿಂತ ಮೊದಲೇನೆ ವಿಶ್ವದ ಪ್ರಖ್ಯಾತ ಹಿರಿಯ ಆಟಗಾರರು ಕೂಡ ಹೇಳ್ತಾ ಇದ್ದಿದ್ದು ಭಾರತ ಡೇಂಜರಸ್ ಬ್ಯಾಟ್ಸ್ಮನ್ ಗಳನ್ನ ಹೊಂದಿದ ದೇಶ, ಹಾಗಾಗಿ ಕಟ್ಟಿ ಹಾಕೋದು ಕಷ್ಟ ಅಂತ. ಅದಕ್ಕೆ ಮುಂಚೂಣಿಯಲ್ಲಿ ಬರೋ ಹೆಸರೇ ಸಿಂಚನ, ಅದು ಅಭಿಷೇಕ್ ಶರ್ಮಾ ಅವರದ್ದು. ಆದ್ರೆ ಅದೇ ಹೆಸರು ಇವತ್ತು ಮಂಕಾಗ್ ಹೋಗಿದೆ. ನಿನ್ನೆ ಕೂಡ ಎಲ್ಲರೂ ಅದನ್ನ ಹೇಳ್ತಾ ಇದ್ರು, ವಿಶ್ವದ ನಂಬರ್ 1 T20 ತಂಡ, ಚಾಂಪಿಯನ್ ತಂಡ, ಹಾಲಿ ಚಾಂಪಿಯನ್. ಹಾಗಾಗಿ ಆ ಒಂದು ಮುಂದಿನ ಹಂತಕ್ಕೆ ತನ್ನ ಚಾಂಪಿಯನ್ಶಿಪ್ ಅನ್ನ ಕೊಂಡೊಯ್ಯುವಂತ ತಂಡ ಯಾವ್ದಾದ್ರು ಇದ್ದಿದ್ರೆ ಅದು ಭಾರತ ಮಾತ್ರ ಸಾಧ್ಯ. ಇದುವರೆಗೂ ಆ ಹಿಸ್ಟ್ರಿ ಆಗಿಲ್ಲ. ಹಿಂದಿನ ಚಾಂಪಿಯನ್ ತಂಡನೇ ಮತ್ತೊಮ್ಮೆ ಕಪ್ಪೆತ್ತಿಲ್ಲ. ಹಾಗಾಗಿ ಅದು ಎಲ್ಲಕ್ಕೂ ಕೂಡ ಹೇಳಿ ಮಾಡಿಸಿರೋ ತಂಡ ಅಂತ ಹೇಳ್ತಾ ಇದ್ರು. ಎಲ್ಲಿವರೆಗೂ ನ್ಯೂಜಿಲೆಂಡ್ ಸೀರೀಸ್ ವರೆಗೂ ಮುಗಿಯೋವರೆಗೂ, ಜೊತೆಗೆ ಅಭ್ಯಾಸ ಪಂದ್ಯದವರೆಗೂ ಕೂಡ ಭರ್ಜರಿಯಾಗಿ ಬ್ಯಾಟ್ ಸದ್ದು ಮಾಡಿದ್ದು ಅಭಿಷೇಕ್ ಶರ್ಮಾ ಅವರದ್ದು. ಬಿಗ್ ಹಿಟ್ ಮೂಲಕನೇ ಹೆಸರುವಾಸಿ. 1 ಓವರಿಗೆ 20 ರನ್ ಬರುವಂತ ಆಟಗಾರ, 20+ ರನ್ ಬಂದ್ರೆ ಅವರೇ ಅಂತ. ಆದ್ರೆ ಸತತವಾಗಿ 3ನೇ ಬಾರಿಗೂ ಕೂಡ ಡಕ್ ಆಗಿರುವ ಏಕೈಕ ಆಟಗಾರ ಅದು ವಿಶ್ವಕಪ್ ಅಲ್ಲೇ. ಹಾಗಾಗಿ ಈ ಒಂದು ಡಕ್ನಿಂದಾಗಿ, ಜೊತೆಗೆ ಕಿಶನ್ ಅವ್ರದ್ದು ಕೂಡ ನಿನ್ನೆ ಅನ್ಫಾರ್ಚುನೇಟ್ಲಿ ಅದೊಂದು ಬ್ಯಾಡ್ ಲಕ್ ಅವ್ರದ್ದು. ಗ್ಲೌಸಿಗೆ ತಾಕಿ ನಂತರ ಬಿದ್ದು ಬಾಲು ಪಿಚ್ ಆಗಿ ಮತ್ತೆ ವಿಕೆಟಿಗೆ ಬಡಿಯುತ್ತೆ. ಅದು ಅವಾಗವಾಗ ಆಗತ್ತೆ. ಹಾಗಾದ್ರೆ ಕಿಶನ್ ಅದು ಫಾರ್ಮ್ಗೆ ಸಂಬಂಧ ಬರಲ್ಲ. ಆದ್ರೆ ನಿನ್ನೆ ಅಭಿಷೇಕ್ ಶರ್ಮಾ ನೋಡಿದಾಗ ಎಲ್ಲೋ ಒಂದ್ ಕಡೆ ವಿಶ್ವದ ನಂಬರ್ 1 ತಂಡ ಖ್ಯಾತಿ ಏನು ಹೊತ್ಕೊಂಡಿತ್ತು, ಆ ಖ್ಯಾತಿಗೆ ತಕ್ಕಾದ ಆಟವನ್ನು ನಿನ್ನೆ ಆಡ್ಲಿಲ್ಲ ಅನ್ನೋದು ಒಂದು ಬೇಸರ. ನಾವು ಗೆದ್ದಿವಿ, ಸತತ 4ನೇ ಗೆಲುವು ಬಂತು, 193 ರನ್ ಹೊಡೆದಿವಿ. ಅದಾಗಿಯೂ ಕೂಡ ಮುಂದಿನ ಹಂತಕ್ಕೆ ಸ್ಟ್ರಗಲ್ ನ ತೆಗೆದುಕೊಂಡು ಹೋಗೋದು ಎಷ್ಟರ ಮಟ್ಟಿಗೆ ಸರಿ? ಈ ಸ್ಪಿನ್ ದಾಳಿಗೆ ಆರ್ಯನ್ ದತ್ತು ತುಂಬಾ ಚೆನ್ನಾಗಿ ಸ್ಪಿನ್ ಮಾಡಿದ್ರು. ಅವರ ಸ್ಪಿನ್ ಮೋಡಿಗೆ ಹೀಗಾದ್ರೆ ನಾವು ಮುಂದಿನ ಹಂತಕ್ಕೆ ಸೂಪರ್ 8 ಹಂತಕ್ಕೆ ಹೋದಾಗ ಸೋತ್ರೆ ನಮ್ಗೆ ತಿದ್ದುಕೊಳ್ಳಿಕ್ಕೆ ಟೈಮ್ ಇಲ್ಲ. ಲೀಗ್ ಹಂತದಲ್ಲಿ ಇತ್ತು ಸಿಂಚನ, ಆದ್ರೆ ಅಲ್ಲಿ ಇಲ್ಲ. ಹಾಗಾಗಿ ನಾವು ಸೂಪರ್ 8 ಹಂತದಲ್ಲಿ 3 ತಂಡಗಳ ಮೇಲೆ ಆಡ್ಬೇಕಾಗತ್ತೆ. 3 ಕೂಡ ಘಟಾನುಘಟಿ ತಂಡಗಳೇ. 3 ತಂಡಗಳಲ್ಲಿ 2ನ್ನ ಕಂಪಲ್ಸರಿ ನಾವು ಗೆಲ್ಲೇಬೇಕು. ಹಾಗಾಗಿ ಅಲ್ಲಿ ತಿದ್ದುಕೊಳ್ಳೋಕ್ ಜಾಗ ಇಲ್ಲ. ಈಗ ವಾಟ್ ನೆಕ್ಸ್ಟ್? ಅಭಿಷೇಕ್ ಶರ್ಮಾ ಏನ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಜೊತೆಗೆ ಮಧ್ಯಮ ಕ್ರಮಾಂಕದಲ್ಲಿ ಸೂರ್ಯ, ತಿಲಕ್ ವರ್ಮಾ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಅವರು ಕೂಡ ಫ್ರೀ ಹ್ಯಾಂಡ್ ಆಗಿ ಆಡಕ್ ಆಗ್ತಾ ಇಲ್ಲ. ಅದು ಇಂಥ ತಂಡಗಳ ಮೇಲೆ. ಇನ್ನು ಮುಂದಿನ ಹಂತದಲ್ಲಿ ನಾವು ಸೌತ್ ಆಫ್ರಿಕಾನ ಎದುರಿಸಬೇಕಂತಾದ್ರೆ, ವೆಸ್ಟ್ ಇಂಡೀಸ್ ಎದುರಿಸಬೇಕಂತಾದ್ರೆ ಹೇಗೆ ನೋಡಿ? ನಿಮ್ಗೆ ಗೋಲ್ಡನ್ ಡಕ್ ಆದ್ಮೇಲೆ 18 ಕಿಶನ್, 31 ತಿಲಕ್ ವರ್ಮಾ ಬ್ಯಾಟ್ ತುಂಬಾ ಚೆನ್ನಾಗಿ ನಿನ್ನೆ ಸ್ಪೀಡ್ ಹೋಗಿ ಮೋಲ್ಡ್ ಆಗಿದ್ರು. ಅವರು ಬಹಳ ನಿಧಾನಗತಿ ಆಡ್ತಾ ಇದ್ರು, ಬಟ್ ನಿನ್ನೆ ತುಂಬಾ ಚೆನ್ನಾಗಿ ಮೋಲ್ಡ್ ಆಗಿದ್ರು. ಬಟ್ ಕ್ಯಾಚ್, ಅತ್ಯುತ್ತಮ ಕ್ಯಾಚ್ ತಗೊಂಡ್ರು ವ್ಯಾನ್. ಹಾಗಾಗಿ ಅವರು ಪೆವಿಲಿಯನ್ ಪೆರೇಡ್ ಮಾಡಿಸ್ಬೇಕಾಯ್ತು. ಇನ್ನು 34 ನಾಯಕ ಸೂರ್ಯ ಮೊದಲಿಂದ ಸಿಚುಯೇಷನ್ ನೋಡಿ ಆಡ್ತಾ ಇದ್ದಾರೆ. ಗುಡ್, ಅದೊಂದು ನಮಗೆ ಬೇಕಾಗಿತ್ತು ಮಧ್ಯಮ ಕ್ರಮಾಂಕ. ಇನ್ನ ಸಿಡಿಲಬ್ಬರದ ಬ್ಯಾಟ್ಸ್ಮನ್, ಸ್ಪಿನ್ನರ್ ಬರಲಿ ಅಥವಾ ಸ್ಪೀಡ್ ಬೌಲರ್ ಬರಲಿ, ಆ ಒಂದು ಖ್ಯಾತಿಗೆ 31 ಬಾಲಿಗೆ 66, 4 4, 6 ಭರ್ಜರಿ ಸಿಕ್ಸರ್ಸ್. ಯಾಕಂದ್ರೆ ನಾನು ಅನ್ಕೊಂಡಿದ್ದೆ ಒಂದು ಹಂತಕ್ಕೆ ಸಿಂಚನ ಇನ್ನ 10 ಓವರ್ ಆಗಿದೆ, 100 ಗಡಿ ದಾಟಿಲ್ಲ ನಾವು, 14 ಆಗಿದೆ, 120 ಇಲ್ಲ. ನನಗೆ ಅನಿಸ್ತು ಏನು ಇದು ಆಗದೇ ಇಲ್ಲ ಸ್ಕೋರ್ ಅನ್ನೋ ಹಂತಕ್ಕೆ ಇತ್ತು. ಯಾಕಂದ್ರೆ ಇವ್ರ ಮೇಲೆ ಇಷ್ಟು ಕಷ್ಟಪಡ್ತಾರೆ, ಹಿನಾಯಾಗಿ ಹೋಗುತ್ತೆ ಅಂತ. ಅದನ್ನ ಗೇರ್ ಚೇಂಜ್ ಮಾಡಿದ್ರೆ ಶಿವಮ್ ದುಬೆಗೆ ಸಾಥ್ ಕೊಟ್ಟಿದ್ದು ನಿನ್ನೆ ಪಾಂಡ್ಯ, ಹಾರ್ದಿಕ್ ಪಾಂಡ್ಯ 30 ರನ್ ಅದ್ಭುತವಾಗಿತ್ತು. ಇನ್ನೊಂದ್ ಕಡೆಗೆ
ಬೌಲಿಂಗ್ ಅಂತ ನಾವು ನೋಡಕ್ ಬಂದ್ರೆ ಬಹಳ ಚೆನ್ನಾಗಿದೆ. ತಿದ್ಕೋಬೇಕಾಗಿರೋದು ಬ್ಯಾಟಿಂಗ್ ಓಪನಿಂಗ್ ವಿಭಾಗ ಬಿಟ್ರೆ ಉಳಿದೆಲ್ಲ ಚೆನ್ನಾಗಿದೆ. ಅದರಲ್ಲೂ ಕೂಡ ವರುಣ್ ಚಕ್ರವರ್ತಿ ಸ್ಪೆಲ್ಗೆ ನಾವೆಲ್ಲ ಮೆಸ್ಮರೈಸ್ ಅಂತಾರಲ್ಲ ಹಂಗೆ ಅತ್ಯುತ್ತಮ ಸ್ಪೆಲ್ಲು. ಪಾಂಡ್ಯ ಇರ್ಬೋದು, ನಮಗೆ ಹಾಗೇನೆ ಬೂಮ್ರಾ ಬಿಡಿ, ವಿಕೆಟ್ ಒಂದೇ ಬಿದ್ದಿದ್ರು ಕೂಡ ಬೂಮ್ರಾ ಸ್ಪೆಲ್ಲು ಅಷ್ಟೊಂದು ಮಾರಕವಾಗಿತ್ತು. ಎಡ್ವರ್ಡ್ಸ್ ನ ಬೋಲ್ಡ್ ಮಾಡಿದಾಗ ಅವ್ರು ಕನ್ಫ್ಯೂಸ್ ಆದ್ರು, ಹೊರಗೋಗ ಬಾಲ್ ಹೆಂಗ್ ವಿಕೆಟಿಗೆ ಹೊಡಿತು ಅನ್ನೋ ಲೆವೆಲ್ಗೆ. ಹಾಗಾಗಿ ಆ ಬೌಲಿಂಗ್ ತುಂಬಾ ಸದೃಢವಾಗಿದೆ ಸಿಂಚನ. ನಿನ್ನೆ ಅದೇ ನೆದರ್ಲೆಂಡ್ ಮೇಲೆ ಇಂತಹ ಪ್ರದರ್ಶನ ಅಗತ್ಯ ಇರಲಿಲ್ಲ, ಲೀಲಾಜಾಲವಾಗಿ ಆಡ್ಬೋದಿತ್ತು ಅನ್ನುವ ನಿರೀಕ್ಷೆ ಇಟ್ಕೊಂಡು ಅಭಿಮಾನಿಗಳಿಗೆ ನಿರಾಸೆ ಬಿಟ್ರೆ ಗೆಲುವಿನ ಮೂಲಕ ಮುಂದಿನ ಹಂತಕ್ಕೆ ನಾವು ಹೋಗಿದ್ದೀವಿ, ಅದೊಂದೇ ಸಂತೋಷ. ಎಸ್, ಇನ್ನು ರಘುವೀರ್, ನಿನ್ನೆ ಮ್ಯಾಚ್ ಅಂದ್ರೆ ನೀವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರಿ, ಹೇಗಿತ್ತು ಮ್ಯಾಚ್? ಬ್ಯಾಟಿಂಗ್ ಆಯ್ದುಕೊಂಡಿರೋದು ಒಂಥರ ಡಿಫ್ರೆಂಟ್ ಅನಿಸ್ತು. ಯಾಕಂದ್ರೆ ಅಲ್ಲಿ ಡ್ಯೂ ಫ್ಯಾಕ್ಟರ್ ಇರೋದು ಗೊತ್ತಿತ್ತು ಟೀಮ್ ಇಂಡಿಯಾಗೆ. ಇವಾಗ ಅದೊಂದು ಪ್ರಯೋಗ ಅಂತಾನೆ ಹೇಳ್ಬೋದು. ಇವಾಗ ಭಾರತ ತಂಡಕ್ಕೆ ಈಗ ಎಲ್ಲ ಸಲನೂ ಟಾಸ್ ವಿನ್ ಆಗಿ ಮೊದಲು ಬ್ಯಾಟಿಂಗ್ಗೆ ಸಿಗುತ್ತೆ ಅಥವಾ ಅವ್ರು ಅನ್ಕೊಂಡಂಗೆ ಬ್ಯಾಟಿಂಗ್ ಸಿಗುತ್ತೆ ಅಂತ ಹೇಳಕ್ ಬರಲ್ಲ. ಪಿಚ್ಗೆ ಹೊಂದ್ಕೊಂಡು ಆಟ ಆಡ್ಬೇಕಾಗಿರುತ್ತೆ. ಆವಾಗ ಈಗ ನೆದರ್ಲ್ಯಾಂಡ್ ಅಂತ ತಂಡದ ಜೊತೆ ಒಂದು ಪ್ರಯೋಗದ ರೀತಿಯಲ್ಲಿ ಮೊದಲು ಬ್ಯಾಟಿಂಗ್ ಇಳಿತಾರೆ, ಆದ್ರೆ ಹೇಳ್ಕೊಳ್ಳುವಂತಹ ಏನು ಪ್ರದರ್ಶನ ತೋರಲ್ಲ. ಎಂದಿನಂತೆ ಏನು ಟೂರ್ನಿಯಲ್ಲಿ 3 ಬಾರಿ ಡಕ್ಔಟ್ ಆಗಿರ್ತಾರೆ ಅಭಿಷೇಕ್ ಶರ್ಮಾ ಅವರು, ಅದರಂತೆ ಹೇಳ್ಕೊಳ್ಳುವಂತ ನಮಗೆ ಓಪನಿಂಗು ಸರಿಯಾಗಿ ಸಿಗಲ್ಲ. ಭಾರತ ತಂಡ ಅವ್ರು ಏನಂದ್ರೆ 200 ಗಡಿ ದಾಟಿನೇ ನಾವು ಒಂದೊಳ್ಳೆ ಸ್ಕೋರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿರ್ತಾರೆ. ಆದ್ರೆ ಅವ್ರು ಹೇಳ್ಕೊಂಡಿರುವಂತ ರನ್ಗಳು ನಿರೀಕ್ಷೆಗೆ ತಲುಪೋದೇ ಇಲ್ಲ. ಅದೇ ರೀತಿ ಬೌಲಿಂಗ್ ವಿಭಾಗದಲ್ಲಿ ಅಂತ ಹೇಳಕ್ ಬಂದ್ರೆ ಚೆನ್ನಾಗಿನೇ ಸ್ಪೆಲ್ ಮಾಡಿದ್ರು, ಆದ್ರೆ ಡ್ಯೂ ಫ್ಯಾಕ್ಟರ್ ಇರೋದ್ರಿಂದ ನಾವು ಕೇವಲ 17 ರನ್ನಿಂದ ಮ್ಯಾಚ್ ಅನ್ನ ಗೆದ್ಕೊಂತೀವಿ ಅಷ್ಟೇ. ಆ ಒಂದು ರೀತಿಯಲ್ಲಿ ನೋಡಕ್ ಹೋದ್ರೆ ಕೆಲವೊಂದಿಷ್ಟು ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ ಇಂದ ಕೊನೆಯಲ್ಲಿ ರನ್ ಬರದೆ ಹೋಗಿದ್ದಿದ್ರೆ ಸೋಲೋ ಚಾನ್ಸಸ್ ಇರ್ತಿತ್ತು. ಆದ್ರೆ ಏನಂದ್ರೆ ಶಿವಮ್ ದುಬೆ ಅವರ ನಿನ್ನೆ ಬ್ಯಾಟಿಂಗ್ ಪ್ರದರ್ಶನ ಏನಿತ್ತಲ್ಲ, ಅದು ನಾವು ಏನಂದ್ರೆ ಮೊನ್ನೆ ಹೇಳಿದ್ವಿ, ಒಂದು ಕ್ಯಾಮಿಯೋ ಇತ್ತಂತ, ಒಂದು ನಿನ್ನೆ ಫಿಲ್ಮೇ ತೋರಿಸಿದ್ರು. ಕ್ಯಾಮಿಯೋ ಬೇಡ, ಒಂದು ಫಿಲ್ಮ್ ತೋರಿಸ್ತೀವಿ ಅನ್ನೋ ರೀತಿಯಲ್ಲಿ ಬ್ಯಾಟಿಂಗ್ ಆಡಿದ್ರು. ಚೆನ್ನಾಗಿತ್ತು, ಯಾಕಂದ್ರೆ ಹಾರ್ಡ್ ಹಿಟ್ಟಿಂಗ್ ಆಗಿರ್ಬೋದು, ಏನಂದ್ರೆ ರಾಕೆಟ್ ಸ್ಪೀಡಲ್ಲಿ ಸ್ಟ್ಯಾಂಡಿಗೆ ತಲುಪಿಸ್ತಾ ಇದ್ರು ಸಿಕ್ಸರ್ಗಳನ್ನ. ಚೆನ್ನಾಗಿತ್ತು, ಯಾಕಂದ್ರೆ ಆ ಒಂದು ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಬೇಕಾದ್ರೆ ಒಂದು ಏನಂದ್ರೆ ಸಮಯೋಚಿತವಾಗಿ ಆಟ ಆಡಬೇಕಿತ್ತು. ಯಾಕಂದ್ರೆ ರನ್ಗಳು ಬರ್ತಾ ಇಲ್ಲ, ವಿಕೆಟ್ಗಳು ಹೋಗಿದಾವೆ. ಒಂದು ಒಳ್ಳೆ ಜವಾಬ್ದಾರಿಯುತವಾದ ಆಟ ಅಲ್ಲಿ ಅವಶ್ಯಕತೆ ಇತ್ತು. ಇವಾಗ ನಾವು ನೋಡೋಕಾದ್ರೆ ಶಿವಮ್ ದುಬೆ ಅವರ ಏನಂದ್ರೆ ಘಟಾನುಘಟಿ ಆಟಗಾರರ ಜೊತೆ ಪಳಗಿರೋದು ಒಂದು ಹಿಸ್ಟ್ರಿ ಇದೆ. ಅಂದ್ರೆ ಧೋನಿ ಅವರ ಒಂದು ಏನಂದ್ರೆ ಅದೇ ರೀತಿಯಾಗಿ ಬ್ಯಾಟ್ ಬೀಸಿದ್ರು. ಯಾವಾಗಂದ್ರೆ ನಮಗೆ ಈ ತರ ಒಂದು ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ಧೋನಿ ಅವರ ಕೊರತೆ ಕಾಡ್ತಾ ಇತ್ತು. ಆದ್ರೆ ಆ ಒಂದು ಜಾಗದಲ್ಲಿ, ಯಾಕಂದ್ರೆ ಇವಾಗ ರನ್ ಕಡಿಮೆ ಬರ್ತಾ ಇದೆ, ರನ್ ಬೇಕಾಗಿರೋ ಜಾಗದಲ್ಲಿ ಕೆಲವೊಂದು ನಿಧಾನಗತಿಯಲ್ಲಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿ ಕೊನೆಯಲ್ಲಿ ಹೊಡಿಬಡಿ ಆಟ ಇತ್ತಲ್ಲ, ಅದು ಚೆನ್ನಾಗಿತ್ತು. ಯಾಕಂದ್ರೆ 29 ಬಾಲಲ್ಲಿ ಅಂದ್ರೆ ಏನಂದ್ರೆ ಕೊನೆಯಲ್ಲಿ ಅವ್ರು ಏನು ಹೊಡೆದ್ರಲ್ಲ, 11 ಬಾಲಲ್ಲಿ 40 ರನ್ ಗಡಿ ದಾಟಿಸ್ತಾರೆ. ಅಂದ್ರೆ ಅದ್ಭುತವಾಗಿ ಏನಂದ್ರೆ ಕೊನೆ ಮೂಮೆಂಟ್ ಅಲ್ಲಿ ರನ್ ಏನಾದ್ರೂ ಆಗ್ಲಿ ಹೊಡಿಬಡಿ ಆಟ T20 ಬೇಕಾಗಿರೋದೇ ಅದು. ಆ ಒಂದು ರೀತಿಯಲ್ಲಿ ಶಿವಮ್ ದುಬೆ ಅವರ ಬ್ಯಾಟಿಂಗ್ ಪ್ರದರ್ಶನ ಆಗಿರ್ಬೋದು, ಬೌಲಿಂಗ್ ವಿಭಾಗದಲ್ಲೂ 2 ವಿಕೆಟ್ ಕಿತ್ಕೊಂತಾರೆ. ಅದೇ ರೀತಿ ಹಾರ್ದಿಕ್ ಪಾಂಡ್ಯ ಅವರಿಗೆ ಚೆನ್ನಾಗಿರೋ ಸಾಥನ್ನೇ ಕೊಡ್ತಾರೆ. ನಿನ್ನೆ ಆಟ ಚೆನ್ನಾಗಿತ್ತು, ಆದ್ರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಪ್ರಯೋಗಗಳನ್ನ ನಡ್ಸಕ್ಕಾಗಲ್ಲ. ಪ್ರತಿಯೊಂದು ಮ್ಯಾಚು ಮಾಡು ಇಲ್ಲವೇ ಮಡಿ ಪಂದ್ಯ ರೀತಿ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗಿಂದನೇ ಕೆಲವೊಂದಿಷ್ಟು ಸಮಸ್ಯೆಗಳು ಏನಿದ್ದಾವೆ. ಇನ್ನು ಅಭಿಷೇಕ್ ಶರ್ಮಾ ಅಂತ ವಿಚಾರ ಬಂದಾಗ ನನಗೆ ಅನ್ಸುತ್ತೆ ಅಭಿಷೇಕ್ ಶರ್ಮಾ ಅವರಿಂದ ಏನೂ ಕೊರತೆ ಇಲ್ಲ. ಈಗ ಏನಿದೆ ಅದರಿಂದ ಸ್ವಲ್ಪ ಅವರು ದಾಟಿ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಆಟ ಆಡಬೇಕು. ಯಾಕಂದ್ರೆ ವಿಶ್ವದ ನಂಬರ್ 1 ರ್ಯಾಂಕಿಂಗ್ ನಲ್ಲಿ T20 ರ್ಯಾಂಕಿಂಗ್ ನಲ್ಲಿ ನಂಬರ್ 1 ಆಟಗಾರ ಇದ್ದಾರೆ. ನಾವು ಇದೇ ಒಂದು ಆಟನ ನೋಡಕ್ ಹೋದ್ರೆ ಕಳೆದ ಬಾರಿ ವಿರಾಟ್ ಕೊಹ್ಲಿ ಅವರು ಇದೇ ರೀತಿ ಅವರು ಟೂರ್ನಿ ಉದ್ದಕ್ಕೂ ಚೆನ್ನಾಗಿ ಆಡದೆ ಹೋದ್ರು, ಫೈನಲ್ ಅಲ್ಲಿ ಗೆಲ್ಲೋದಕ್ಕೆ ಅವ್ರ ಪಾತ್ರ ಮುಖ್ಯ ಇರುತ್ತೆ. ಅದೇ ಅಭಿಷೇಕ್ ಶರ್ಮಾ ಅವ್ರದ್ದು ಕೊನೆ ಈ ಟೂರ್ನಿಯಲ್ಲಿ ಅವ್ರದ್ದು ಒಂದು ಅದ್ಭುತವಾದ ಪ್ರದರ್ಶನ ಹೇಳಕ್ ಬರಲ್ಲ. ಫೈನಲ್ ಸೆಮಿಫೈನಲ್ ಅಲ್ಲೂ ಅವರೇ ಮ್ಯಾಚ್ ಗೆಲ್ಸೋ ಅಂತ ಪರಿಸ್ಥಿತಿನೂ ಎದುರಾಗ್ಬೋದು. ಇನ್ನು ಅದೇ ಚೆನ್ನಾಗಿತ್ತು ಮೇಡಮ್ ನಿನ್ನೆ ಆಟ. ಎಸ್, ಇನ್ನು ಪ್ರೇಮ್ ಸರ್, ನಿನ್ನೆ ಇನ್ನೊಂದ್ ಕಡೆ ನೆದರ್ಲ್ಯಾಂಡ್ಸ್ ಆ ತಂಡದ ಆಟ ಹೇಗಿತ್ತು ಅಂತ ಪರ್ಫಾರ್ಮೆನ್ಸ್? ಮೇಡಮ್, ನಾವು ನಿನ್ನೆ ಡಿಬೇಟ್ ಮಾಡಗೆ ಹೇಳಿದ್ವಿ, ಒಂದು 4 ಜನ ಆಟಗಾರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಅಂತ. ಅದೇ ನಿಟ್ಟಿನಲ್ಲಿ ಆರಂಭಿಕವಾಗಿ ನಮಗೆ ಅಭಿಷೇಕ್ ಶರ್ಮಾ ಬಂದಾಗನೇ ಆರ್ಯನ್ ದತ್ತು ಅವರು ಇಂಡಿಯನ್ ಮೂಲದವರು ಅದ್ಭುತವಾಗಿ ಕ್ರಿಕೆಟ್ ಆಡ್ತಾರೆ. ನಿನ್ನೆ ಎಲ್ಲ ಭಾರತೀಯ ಕ್ರಿಕೆಟಿಗರ ಮನಸ್ಸನ್ನು ಕೂಡ ಗೆದ್ರು ಅವರು. ಅದ್ಭುತವಾದ ಬೌಲಿಂಗ್, ಆರಂಭಕ್ಕೇನೆ ಮೋಡಿನೇ ಮಾಡ್ಬಿಡ್ತಾರೆ, ಅಂತಹದ್ದೊಂದು ಬೌಲಿಂಗ್ ಮಾಡ್ತಾರೆ. ನಮಗೆ ಇನ್ನೊಂದು ಕಡೆಗೆ ಅವ್ರ ಬ್ಯಾಟಿಂಗ್ ಕಿನ್ನ ಬೌಲಿಂಗ್ ಅಲ್ಲಿ ತುಂಬಾ 4 ಓವರ್ ಮಾಡಿ 19 ರನ್ಗೆ 2 ವಿಕೆಟ್ ತೆಗೆದುಕೊಳ್ತಾರೆ. ಅದು ಭಾರತದಂತ
ಶ್ರೇಷ್ಠ ತಂಡದ ಮೇಲೆ ನಡೆದಂತ ನಿನ್ನೆಯ ಪ್ರದರ್ಶನ ಏನಿದೆ, ಈ ತಂಡಕ್ಕೆ ಮುಂದಿನ ದಿನಗಳಲ್ಲಿ ಆಡ್ಲಿಕ್ಕೆ ಅವ್ರು ಈಗ ಲೀಗ್ ಹಂತದಿಂದ ಹೋಗ್ಬೋದು, ಮುಂದಿನ ಹಂತದಲ್ಲಿ ತಂಡವನ್ನ ಇನ್ನಷ್ಟು ಮೋಲ್ಡ್ ಮಾಡ್ಕೊಳ್ಳಿಕ್ಕೆ, ಯಾಕಂದ್ರೆ ಭಾರತವನ್ನೇ ನಾವು ಕಟ್ಟಿ ಹಾಕಿದೀವಿ ಅಥವಾ ಕಷ್ಟಕ್ಕೆ ತಳ್ಳಿದೀವಿ ಅನ್ನೋ ಒಂದು ಪಾಯಿಂಟ್ ಇದೆಯಲ್ಲ, ಅದು ಆ ತಂಡಕ್ಕೆ ತುಂಬಾ ಒಂದಿಷ್ಟು ಆನೆ ಬಲವನ್ನು ಕೊಡುತ್ತೆ. ಇನ್ನ ತಂಡದಲ್ಲಿ ವ್ಯಾನ್ ಕೂಡ ಉತ್ತಮವಾದ ಬೌಲಿಂಗ್ ಮಾಡಿ 3 ವಿಕೆಟ್ ಅನ್ನು ತೆಗೆದುಕೊಳ್ತಾರೆ. ಇನ್ನೊಂದ್ ಕಡೆಗೆ ಅಕರ್ಮನ್ ಆಲ್ರೌಂಡರ್, ವಿಕೆಟ್ ಬಿದ್ದಿಲ್ಲ ಅಂದ್ರೂ ಕೂಡ ಅವರು ಒಳ್ಳೆಯ ಬೌಲಿಂಗ್ ಮಾಡಿದ್ರು. ಇನ್ನು ಬಾಸ್ ಡಿ ಲೀಡೆ ಇವರು ಬ್ಯಾಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು. ಬೌಲಿಂಗ್ ಅಲ್ಲಿ ನಿನ್ನೆ ಅವರಿಗೆ ವಿಕೆಟ್ ಬೀಳಿಲ್ಲ. ಅವರ ಟ್ರಂಪ್ ಕಾರ್ಡ್ ಅವರು ಆಲ್ರೌಂಡರು, ನಾವು ಹೇಗೆ ಹಾರ್ದಿಕ್ ಪಾಂಡ್ಯ ನಂಬ್ಕೋತೀವೋ ಹಾಗೆ ಆ ತಂಡ ಅವ್ರನ್ನ ನೆಚ್ಕೊಳ್ಳುತ್ತೆ. ಆದ್ರೆ ನಿನ್ನೆ ಅವ್ರು ಬ್ಯಾಟಿಂಗ್ ಅಲ್ಲಿ ಸದ್ದು ಮಾಡಿದ್ರು, ಬಟ್ ಬ್ಯಾಟಿಂಗ್ ಅಲ್ಲಿ ಅವರು ಒಂದು 30 ರನ್ ನಿಯರ್ ಬಂದ್ರು ಕೂಡ ಬೌಲಿಂಗ್ ಅಲ್ಲಿ ಯಾವುದೇ ರೀತಿ ವಿಕೆಟ್ ಬೀಳಲ್ಲ. ಇನ್ನೊಂದ್ ಕಡೆಗೆ ನೋಡ್ಬೇಕು ಮೇಡಮ್, ತಿಲಕ್ ವರ್ಮಾ ಕ್ಯಾಚ್ ಹಿಡಿದಿರೋದೆಲ್ಲ ಅದ್ಭುತವಾಗಿ ಕ್ಯಾಚ್ ಹಿಡಿತಾರೆ. ಹಾಗಾಗಿ ಕ್ಷೇತ್ರ ರಕ್ಷಣೆ ಇರ್ಬೋದು, ಫೀಲ್ಡಿಂಗ್ ಇರ್ಬೋದು, ಎಲ್ಲ ಪ್ಲಾನ್ಡ್ ಆಗಿ ಮಾಡಿದ್ರು. ಒಂದು ವಿಶ್ವದ ನಂಬರ್ 1 ತಂಡವನ್ನ, ಚಾಂಪಿಯನ್ ತಂಡವನ್ನ ಕಟ್ಟಿ ಹಾಕೋ ಪ್ರಯತ್ನ ಮಾಡೋದಿದೆಯಲ್ಲ, ಅದು ನೆದರ್ಲ್ಯಾಂಡ್ಗೆ ಚಾಲೆಂಜ್. ನಾವು ಸೋಲ್ತೀವೋ ಗೆಲ್ತೀವೋ ಸೆಕೆಂಡರಿ, ಆ ತಂಡದ ಮೇಲೆ ಆಡುವ ಪ್ರತಿ ಬಾಲ್ಗಳು ಅಥವಾ ಪ್ರತಿ ಪ್ಲಾನ್ ಕೂಡ ಸಕ್ಸಸ್ ಆದ್ರೂ ಕೂಡ ಅದು ಮುಂದಿನ ಹಂತಕ್ಕೆ ಆ ತಂಡಕ್ಕೆ ಪ್ಲಸ್. ಎಷ್ಟು ಬೇಗ ನಾವು ಅವ್ರನ್ನ ಆಲ್ಔಟ್ ಮಾಡ್ತೀವಿ ಅಥವಾ ಕಟ್ ಹಾಕ್ತಿವಿ ಅನ್ನೋ ಒಂದು ಕಷ್ಟಪಡಿಸ್ಬೇಕು. ಅದರಲ್ಲೂ ರಘು ಹೇಳಿದಾಗ ನಂಬರ್ 1 ಆಟಗಾರನ ಪೆವಿಲಿಯನ್ ಕಳಿಸಿದಾಗ ಆ ಖುಷಿ ಇರತ್ತಲ್ಲ, ಆ ಬೌಲರ್ಗೆ ಅದು ಮತ್ತಷ್ಟು ಆನೆ ಬಲ ಇರುತ್ತೆ, ಕಾನ್ಫಿಡೆನ್ಸ್ ಕೊಡುತ್ತೆ. ಹೌದೌದು. ಹಾಗಾಗಿ ಆ ನಿಟ್ಟಿನಲ್ಲಿ ನೋಡಿದ್ರೆ ಓವರ್ ಆಲ್ ಆಗಿ ನೆದರ್ಲ್ಯಾಂಡ್ ಪ್ರದರ್ಶನ ನನಗೆ ಅದ್ಭುತವಾಗಿತ್ತು. ಯಾಕಂದ್ರೆ ದೊಡ್ಡ ಅಂತರದ ಸೋಲಿಲ್ಲ, ರೋಚಕ ಗೆಲುವು ಅವ್ರಿಗೆ ಆಗದೆ ಹೋಗಿರ್ಬೋದೇನೋ, ಪರವಾಗಿಲ್ಲ. ಆದ್ರೆ ಭಾರತ ದೊಡ್ಡ ಅಂತರದಿಂದ ಗೆಲ್ಲಕ್ಕೆ ಬಿಟ್ಟಿಲ್ಲ ಅಲ್ವಾ, ಹಾಗಾಗಿ ಆ ತಂಡಕ್ಕೆ ಮೆಚ್ಚುಗೆ ಇದೆ ಮೇಡಮ್ ನಮ್ಮ ಕಡೆಯಿಂದ. ಎಸ್, ಇನ್ನು ರಘುವೀರ್, ನಿನ್ನೆ ಭಾರತ ತಂಡದ ಬೌಲಿಂಗ್ ಹೇಗಿತ್ತು? ಬೌಲಿಂಗ್ ಹೈಲೈಟ್ಸ್ ಹೇಳೋದಾದ್ರೆ. ಬೌಲಿಂಗ್ ಮೇಡಮ್ ಚೆನ್ನಾಗೇನೆ ನಡ್ಸ್ಕೊಂಡು ಬಂದ್ರು. ಯಾಕಂದ್ರೆ ಒಂದು ಡ್ಯೂ ಫ್ಯಾಕ್ಟರ್ ಇರೋದ್ರಿಂದ ಬೌಲರ್ಗಳಿಗೆ ಹಿನ್ನಡೆಯಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೆಕೆಂಡ್ ಟೈಮ್ ಬೌಲಿಂಗ್ ಮಾಡಬೇಕಾದ್ರೆ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬೌಲಿಂಗ್ ಮಾಡಬೇಕಾದ್ರೆ. ಆದರೆ ಈ ಒಂದು ಮ್ಯಾಚ್ನಲ್ಲಿ ವರುಣ್ ಚಕ್ರವರ್ತಿ ಅದ್ಭುತವಾದ ಬೌಲಿಂಗ್ ದಾಳಿ ನಡೆಸಿ ತಂಡಕ್ಕೆ ಗೆಲುವಿಗೆ ಪ್ರಮುಖ ಕಾರಣವಾಗಿರ್ತಾರೆ. ಅದರ ಜೊತೆ ಹಾರ್ದಿಕ್ ಪಾಂಡ್ಯ, ವಾಷಿಂಗ್ಟನ್ ಸುಂದರ್ ಇವರೆಲ್ಲ ಸ್ವಲ್ಪ ದುಬಾರಿ ಅನ್ಸಿದ್ರು ಸಹಿತ ಆದ್ರೆ ಒಳ್ಳೆ ಪ್ರದರ್ಶನ ನೀಡಿದ್ದಾರೆ. ಯಾಕಂದ್ರೆ ಆ ಒಂದು ಮೂಮೆಂಟ್ ಅಲ್ಲಿ ಡ್ಯೂ ಫ್ಯಾಕ್ಟರ್ ಇರೋದ್ರಿಂದ ಬೌಲರ್ಗಳಿಗೆ ಬ್ಯಾಟ್ಸ್ಮನ್ಗಳು ರನ್ ಹೊಡೆಯೋದು ಸಹಜನೇ. ಆದ್ರೆ ಆ ಒಂದು ಮೂಮೆಂಟ್ ಅಲ್ಲೂ ಇವಾಗ ಗೆಲುವಿನ ಅಂಚಿನಲ್ಲಿ ಬಂದಿರ್ತಾರೆ ನೆದರ್ಲ್ಯಾಂಡ್ಸ್ ಟೀಮ್. ಆ ಒಂದು ತಂಡಕ್ಕೆ ಕಟ್ಟಿ ಹಾಕೋದ್ರಲ್ಲಿ ಭಾರತೀಯ ಬೌಲರ್ಗಳು ಚೆನ್ನಾಗಿ ಬೌಲಿಂಗ್ ದಾಳಿನ ನಡೆಸಿದ್ರು. ಇದಕ್ಕೆ ಬುಮ್ರಾ ಅವರು ಚೆನ್ನಾಗಿ ಬೌಲಿಂಗ್ ಮಾಡಿ, ಇದ್ರ ಜೊತೆ ಹರ್ಷದೀಪ್ ಅವರು ಚೆನ್ನಾಗಿ ಇರೋ ಬೌಲಿಂಗ್ ಅನ್ನೇ ನಿನ್ನೆ ಪ್ರದರ್ಶನ ಕೊಟ್ಟರು. ಅದ್ರ ಜೊತೆ ಆಲ್ರೌಂಡರ್ ಆಟಗಾರ ಶಿವಮ್ ದುಬೆ ಅವರು 2 ವಿಕೆಟ್ ಕಿತ್ಕೊಂತಾರೆ. ಅದೇ ರೀತಿ ಏನಂದ್ರೆ ಸೂರ್ಯಕುಮಾರ್ ಯಾದವ್ ಅವರು ಹೇಳೋ ಹಾಗೆ ತಮ್ಮ ತಂಡದ ಏನ್ ನಂಬಿಕೆ ಇಟ್ಟಿರ್ತಾರಲ್ಲ, ಅವ್ರಿಗೆ ಕೊಟ್ಟಿರುವಂತಹ ಜವಾಬ್ದಾರಿನ ಅವರು ಸರಿಯಾಗಿ ನಿಭಾಯಿಸ್ತಾರೆ. ಬೌಲಿಂಗ್ ನಲ್ಲೂ ಅದೇ ಕಾಣ್ತು ಮೇಡಮ್ ನಿನ್ನೆ. ಎಸ್, ಇನ್ನು ಪ್ರೇಮ್ ಸರ್, ಇನ್ನೊಂದ್ ಕಡೆ ಈಗ ಸೂಪರ್ 8ಗೆ ಎಂಟ್ರಿ ಕೊಟ್ಟಿದೆ. ಫಸ್ಟ್ ಮ್ಯಾಚ್ ನಮಗೆ ಸೌತ್ ಆಫ್ರಿಕಾ ಮೇಲಿದೆ. ಕಳೆದ ಬಾರಿ ಫೈನಲ್ಸ್ ಅಲ್ಲಿ ಸೌತ್ ಆಫ್ರಿಕಾ ತಂಡದ ವಿರುದ್ಧನೇ ನಾವು ಗೆದ್ದಿದ್ವಿ. ಹೀಗಾಗಿ ಸೌತ್ ಆಫ್ರಿಕಾ ಎಲ್ಲೋ ಒಂದ್ ಕಡೆ ಸೂಪರ್ 8 ನಲ್ಲೇ ಭಾರತನ ಮನೆಗೆ ಕಳ್ಸೋಣ ಅನ್ನೋ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಜೊತೆಗೆ ಸೇಮ್ ಗ್ರೌಂಡ್ ಬೇರೆ. ನಿಜ, ಅದು ಅದ್ರ ಬಗ್ಗೆನೇ ಮಾತಾಡ್ತಾ ಹೋಗೋಣ. ಈಗ ಸೂಪರ್ 8 ಹಂತದಲ್ಲಿ ಯಾವೆಲ್ಲ ತಂಡಗಳು ಇವಾಗ ಸೂಪರ್ 8ಗೆ ಬಂದಿದೆ, ಯಾವೆಲ್ಲ ನಾಯಕರು ನೀವು ದೃಶ್ಯಾವಳಿಗಳು ನೋಡ್ತಿದ್ದೀರಾ ವೀಕ್ಷಕರೇ. ಇಷ್ಟು ತಂಡದ ನಾಯಕರು ಅಂದ್ರೆ 8 ತಂಡದ ನಾಯಕರು ಮುಂದಿನ ಹಂತಕ್ಕೆ ಆಯ್ಕೆ ಆಗಿದ್ದಾರೆ. ಒಟ್ಟು ಈ ಬಾರಿ ವಿಶ್ವಕಪ್ ಅಲ್ಲಿ 20 ತಂಡಗಳು ಭಾಗವಹಿಸ್ತವೆ. ಮೊದಲ ಹಂತದಲ್ಲಿ 4 ಗುಂಪುಗಳಾಗಿ ವಿಂಗಡಣೆ ಮಾಡ್ತಾರೆ. 4 ಗುಂಪುಗಳಲ್ಲಿ ಈಗ 8 ತಂಡಗಳು ಅಂದ್ರೆ ಅಗ್ರಸ್ಥಾನದಲ್ಲಿರುವ 2 ತಂಡಗಳನ್ನ 4 ಗುಂಪಿನಿಂದ ಮುಂದಿನ ಸೂಪರ್ 8 ಹಂತಕ್ಕೆ ಆಯ್ಕೆ ಮಾಡಲಾಗುತ್ತೆ. ಆ ನಿಟ್ಟಿನಲ್ಲಿ ಈಗ 8 ತಂಡಗಳು ಸೂಪರ್ 8 ಹಂತಕ್ಕೆ ಆಯ್ಕೆ ಆಗಿದ್ದಾವೆ. ಇನ್ನ ಇದೇ ತಿಂಗಳ ಫೆಬ್ರವರಿ 21ರಿಂದ ಪಂದ್ಯಗಳು ಆರಂಭವಾಗ್ತವೆ. 21ರಲ್ಲಿ ಮೊದಲ ಪಂದ್ಯನೇ ನ್ಯೂಜಿಲೆಂಡ್ ವರ್ಸಸ್ ಪಾಕಿಸ್ತಾನದ ಮೇಲೆ ಸಂಜೆ ಕೊಲಂಬೋದಲ್ಲಿ ನಡೆಯುತ್ತೆ. ನಂತರ 22ರಲ್ಲಿ ಇಂಗ್ಲೆಂಡ್ ಹಾಗೂ ಲಂಕಾ ಮಧ್ಯಾಹ್ನ 3ಕ್ಕೆ ಪಲ್ಲೆಕಲ್ಲಲ್ಲಿ ನಡೆಯುತ್ತೆ ಈ ಪಂದ್ಯ. ನಂತರ 22ಕ್ಕೆ ರಾತ್ರಿ ಮ್ಯಾಚ್ ಇದೆ ಸಂಜೆ 7ಕ್ಕೆ. ಇದು ಹೈ ವೋಲ್ಟೇಜ್ ಪಂದ್ಯ. ಸಿಂಚನ ಹೇಳಿದಾಗೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ನಡೆಯುತ್ತೆ. ಅದು ನಿನ್ನೆ ನಡೆದ ಪಿಚ್ ನಲ್ಲೇ ಅಹಮದಾಬಾದ್ ಸ್ಟೇಡಿಯಂ, ಬಿಗ್ಗೆಸ್ಟ್ ಸ್ಟೇಡಿಯಂ ಅಲ್ಲಿ ಈ ಪಂದ್ಯ ಶುರುವಾಗುತ್ತೆ. ಇನ್ನು 23ಕ್ಕೆ ಜಿಂಬಾಬ್ವೆ ವರ್ಸಸ್ ವಿಂಡೀಸ್ ಮುಂಬೈಯಲ್ಲಿ ನಡೆಯುತ್ತೆ. ನಂತರ 24ಕ್ಕೆ ಇಂಗ್ಲೆಂಡ್ ವರ್ಸಸ್ ಪಾಕಿಸ್ತಾನ ಸಂಜೆ 7ಕ್ಕೆ ಲಂಕಾದಲ್ಲಿ ಪಲ್ಲೆಕಲ್ಲೆ ಸ್ಟೇಡಿಯಂ ಅಲ್ಲಿ ನಡೆಯುತ್ತೆ. ನಂತರ 25ಕ್ಕೆ ನ್ಯೂಜಿಲೆಂಡ್ ವರ್ಸಸ್ ಲಂಕಾ, ಇದು ಕೂಡ ಕೊಲಂಬೋದಲ್ಲಿ ನಡೆಯುತ್ತೆ. ನಂತರ 26ಕ್ಕೆ ವೆಸ್ಟ್ ಇಂಡೀಸ್ ವರ್ಸಸ್ ದಕ್ಷಿಣ ಆಫ್ರಿಕಾ ತಂಡ ಮಧ್ಯಾಹ್ನ 3ಕ್ಕೆ ಅಹಮದಾಬಾದ್ ಸ್ಟೇಡಿಯಂ ಅಲ್ಲಿ ನಡೆಯುತ್ತೆ. ಇನ್ನ ಬಹುನಿರೀಕ್ಷಿತ 2ನೇ ಪಂದ್ಯ ಭಾರತದ್ದು 26 ಫೆಬ್ರವರಿ ಸಂಜೆ 7ಕ್ಕೆ ಚೆನ್ನೈನಲ್ಲಿ ಸ್ಪಿನ್ ಸ್ಟೇಡಿಯಂ ಹೇಳಿ ಕೇಳಿ ಕೂಡ ಇಲ್ಲಿ ಮತ್ತೊಮ್ಮೆ ಟಕ್ಕರ್ ಕೊಡ್ಲಿಕ್ಕೆ ಜಿಂಬಾಬ್ವೆ ತಂಡ ಭಾರತದ ಮೇಲೆ ಆಡುತ್ತೆ. ನಂತರ ಫೆಬ್ರವರಿ 27 ಇಂಗ್ಲೆಂಡ್ ವರ್ಸಸ್ ನ್ಯೂಜಿಲೆಂಡ್ ಕೊಲಂಬೋದಲ್ಲಿ ನಡೆಯುತ್ತೆ. 28ಕ್ಕೆ ಪಾಕಿಸ್ತಾನ ವರ್ಸಸ್ ಲಂಕಾ ಪಂದ್ಯ ಇದೆ. ನಂತರ ಜಿಂಬಾಬ್ವೆ ವರ್ಸಸ್
ದಕ್ಷಿಣ ಆಫ್ರಿಕಾ ಆಡ್ತವೆ. ಹಾಗಾಗಿ ಮತ್ತೊಂದು 3ನೇ ಪಂದ್ಯ ಮಾರ್ಚ್ 1ರಂದು ಭಾರತ ಮತ್ತು ವಿಂಡೀಸ್ ನಡುವೆ ನಡೆಯುತ್ತೆ. ಒಂದು ವೇಳೆ ಮೊದಲೆರಡು ಪಂದ್ಯದಲ್ಲಿ ಗೆದ್ರೆ ವಿಂಡೀಸ್ ಮೇಲೆ ಯಾವುದೇ ರೀತಿಯ ಆತಂಕ ಇರಲ್ಲ. ಒಂದು ವೇಳೆ ಯಾವ್ದಾದ್ರು ಒಂದು ಪಂದ್ಯ ಸೋತಿದ್ರೆ ವಿಂಡೀಸ್ ಮೇಲೆ ನಿರ್ಣಾಯಕ ಆಗುತ್ತೆ. ಇದು ಕೋಲ್ಕತ್ತಾ ಎಡನ್ ಗಾರ್ಡನ್ ಅಲ್ಲಿ ನಡೆಯುತ್ತೆ. ನಂತರ ಸೆಮಿಫೈನಲ್ಗಳು ಮಾರ್ಚ್ 4, ಮಾರ್ಚ್ 5, ಮಾರ್ಚ್ 8ನೇ ತಾರೀಕು ಇರ್ತವೆ ವೀಕ್ಷಕರೇ. 2 ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಮೊದಲ ಗುಂಪಲ್ಲಿ ಭಾರತ, ದಕ್ಷಿಣ ಆಫ್ರಿಕಾ, ವಿಂಡೀಸ್, ಜಿಂಬಾಬ್ವೆ ಇದ್ರೆ, ಎರಡನೇ ಗುಂಪಿನಲ್ಲಿ ಪಾಕು, ಕಿವೀಸ್, ಲಂಕಾ ಹಾಗೂ ಇಂಗ್ಲೆಂಡ್ ಆಡುತ್ತೆ. ಇದಿಷ್ಟು ಸೂಪರ್ 8 ನ ಸಂಕ್ಷಿಪ್ತ ವಿವರಣೆ. ಇನ್ನೊಂದ್ ಕಡೆಗೆ ಸಿಂಚನ, ನೀವು ಕೇಳ್ತಾ ಇದ್ರಿ ದಕ್ಷಿಣ ಆಫ್ರಿಕಾವನ್ನ ಹೊಡಿಬೇಕು, ದಕ್ಷಿಣ ಆಫ್ರಿಕಾ ವಿರುದ್ಧ ಗೆಲ್ಬೇಕು ಅಂತ ಹೇಳಿದ್ರೆ ಭಾರತ ಏನ್ ಮಾಡ್ಬೇಕಂತ. ನಿಜಕ್ಕೂ ಕೂಡ ಅವರು ವಿಶ್ವಕಪ್ಪಿನ ಸೇಡನ್ನು ಇಟ್ಕೊಂಡಿದ್ದಾರೆ ರಘು. ವಿಶ್ವಕಪ್ಪಿನ ಸೇಡು ತೀರ್ಸ್ಕೊಳ್ಬೇಕೆ ಇದೇ ಮೊದಲ ವೇದಿಕೆ. ನಾವು ಎಲ್ಲಿ ಎಡವಿದ್ದೀವೋ ಅಲ್ಲೇನೆ ಕಿತ್ಕೋಬೇಕು ಅಂತ ಕಾಯ್ತಿದ್ದಾರೆ. ಒಂದ್ ಕಡೆಗೆ ಎಡಮ್ ಮಕ್ರಮ್ ತಂಡ ಕೂಡ ಸಿಂಚನ ಸುಭದ್ರವಾಗಿದೆ. ರಬಾಡ ಇರ್ಬೋದು, ಎನ್ಗಿಡಿ ಇರ್ಬೋದು, ಹಾಗೇನೆ ನಮ್ಗೆ ಅದು ಉತ್ತಮ ಸ್ಪಿನ್ ವಿಭಾಗ ಇದೆ. ಇನ್ನು ಹಿಟ್ಟರ್ಗಳು ಇದ್ದಾರೆ ಅಲ್ಲಿ. ಅದೇ ಮ್ಯಾಚ್ ಅನ್ನ ಕೈ ಚೆಲ್ಲಿರುವಂತ ನಮ್ಗೆ ಉತ್ತಮ ಸಾಥ್ ನೀಡಿ ಉತ್ತಮ ಬೆಂಬಲದಿಂದ ಮ್ಯಾಚ್ ಗೆಲ್ಸ್ಕೊಡ್ತೀವಿ ಅನ್ನೋ ಹಂತಕ್ಕೆ ಬಂದು ಎಲ್ಲಿ ಸೂರ್ಯಕುಮಾರ್ಗೆ ಕ್ಯಾಚ್ ಇಟ್ಟು ಹೋದಂತ ಒಂದು ಪ್ಲೇಯರ್ ಕೂಡ ಇಲ್ಲೇ ಆಡ್ತಿದ್ದಾರೆ. ಹಾಗಾಗಿ ಒಂದ್ ಕಡೆಗೆ ಓಪನಿಂಗ್ ಅಂತ ತಗೊಂಡ್ರು ಅಷ್ಟೇ ಭಾರತದಷ್ಟೇ ಸದೃಢವಾಗಿದೆ. ಡೇಂಜರಸ್ ಬ್ಯಾಟ್ಸ್ಮನ್ ಇದ್ದಾರೆ. ಒಂದು ಡಿಕಾಕ್ ಹಾಗೂ ಎಡಮ್ ಮರ್ಕ್ರಮ್ ಓಪನಿಂಗ್ ಮಾಡಿದ್ರೆ ಒಂದು ವೇಳೆ ಅವ್ರನ್ನ ತಡೆದೇ ಹೋದ್ರೆ ಬಿಗ್ ಸ್ಕೋರ್ ಕಲೆ ಹಾಕುವಂತ ತಂಡ. ನಂತರ ಬರುವ ಮಿಡ್ಲ್ ಆರ್ಡರ್ ಕೂಡ ತುಂಬಾ ಸ್ಟ್ರಾಂಗ್ ಇದೆ. ಇನ್ನು ಬೌಲಿಂಗ್ ಅಂತ ಬಂದಾಗೂ ಕೂಡ ಅಷ್ಟೇ ಭಾರತಕ್ಕೆ ಟಕ್ಕರ್ ಕೊಡಬಲ್ಲ ವೇಗಿಗಳಿದ್ದಾರೆ. ಇನ್ನು ಸ್ಪಿನ್ ಅಂತ ಕಂಪೇರ್ ಮಾಡಿದಾಗ ನನ್ಗನ್ಸುತ್ತೆ ಸೌತ್ ಆಫ್ರಿಕಾ ಟು ಇಂಡಿಯಾ ಅಂತ ಬಂದಾಗ ಇಂಡಿಯಾ ಆ ಸ್ಥಾನದಲ್ಲಿ ಮೇಲುಗೈಯನ್ನ ಸಾಧಿಸುತ್ತೆ. ಇವೆಲ್ಲವನ್ನ ನೋಡಿದಾಗ ನನಗನ್ಸುತ್ತೆ ಸಿಂಚನ ಮದಗಜಗಳ ಕಾಳಗ ಅಂತ ಏನ್ ಕರೀತಾರಲ್ವಾ, ಅದನ್ನ ನಾವು ನೋಡಬಹುದು. ಅದಕ್ಕೆ ಅಹಮದಾಬಾದ್ ಸ್ಟೇಡಿಯಂ ಸಾಕ್ಷಿ ಆಗತ್ತೆ. ಅಲ್ಲಿ ವೇಗಿಗಳ ಮುಂದೆ ನನಗ ಅಭಿಷೇಕ್ ಶರ್ಮಾ ತುಂಬಾ ಚೆನ್ನಾಗಿ ಆಡ್ತಾರೆ. ರೇಬೌನ್ಸ್ ಆಗ್ಲಿಕ್ಕೆ ಅದು ಒಳ್ಳೆ ಜಾಗ ನಂಗೆ ಅನ್ಸುತ್ತೆ. ಮೇ ಬಿ ಎಷ್ಟು ಫಾಸ್ಟ್ ಬೌಲಿಂಗ್ ಮಾಡ್ತಾರೋ ಅಷ್ಟು ಫಾಸ್ಟ್ ಬ್ಯಾಟ್ ಬೀಸುವ ಆಟಗಾರ ಆತನಿಗೆ ಸೌತ್ ಆಫ್ರಿಕಾ ಮೇಲೆ ಉತ್ತಮವಾಗಿ ಆಡ್ಲಿಕ್ಕೆ ಒಳ್ಳೆ ವೇದಿಕೆ. ಆಡ್ತಾರೆ ಅನ್ನೋ ನಿರೀಕ್ಷೆ ನಂದು. ಎಸ್, ಇನ್ನು ರಘುವೀರ್, ಸೌತ್ ಆಫ್ರಿಕಾ ತಂಡ ಒಟ್ಟಾರೆಯಾಗಿ ಆ ತಂಡ ಹೇಗಿದೆ, ಜೊತೆಗೆ ನಮ್ಮ ಭಾರತ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಥವಾ ಚೇಂಜಸ್ ಏನಾದರೂ ಮಾಡ್ಕೊಳ್ಬೇಕಾ, ಹೇಗೆ? ಚೇಂಜಸ್ ಏನೂ ಬೇಕಾಗಿಲ್ಲ ಅನ್ಕೊಂತೀನಿ. ಯಾಕಂದ್ರೆ ಇವಾಗ ಆಡ್ತಾ ಇರೋ ಆಟಗಾರರು ಚೆನ್ನಾಗಿದ್ದಾರೆ. ವಿಶ್ವ ಚಾಂಪಿಯನ್ ಟೀಮ್ ಅಂತಾನೆ ಹೇಳ್ತಿದಾರಲ್ಲ, ಚೆನ್ನಾಗೇ ಇದೆ. ಆದರೆ ಏನಂದ್ರೆ ಸ್ವಲ್ಪ ಸಂಘಟಿತ ಆಟ ಅವಶ್ಯಕತೆ ಇದೆ. ಅಂದ್ರೆ ಒಬ್ಬರು ವಿಕೆಟ್ ಹೋದ ತಕ್ಷಣ ಮಧ್ಯಮ ಕ್ರಮಾಂಕದಲ್ಲಿ ಕೆಲವೊಂದಿಷ್ಟು ಪ್ಲೇಯರ್ಗಳು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಇನ್ನು ಈಗ ಸೂಪರ್ 8 ಅಂತ ಅಂದಾಗ ಸ್ವಲ್ಪ ಮಾಡು ಇಲ್ಲವೇ ಮಡಿ ಪಂದ್ಯ ತರ ಇರುತ್ತೆ. ಕೆಲವೊಂದಿಷ್ಟು ಮ್ಯಾಚ್ಗಳು ನಿರ್ಣಾಯಕ ಪಂದ್ಯಗಳಾಗಿರ್ತವೆ. ಇನ್ನು ಸೌತ್ ಆಫ್ರಿಕಾ ಅನ್ನೋ ವಿಚಾರಕ್ಕೆ ಸರ್ ಹೇಳ್ದಾಗೆ ಅವ್ರಂದ್ರೆ ಕಳೆದ ಬಾರಿ ಫೈನಲ್ ಅಲ್ಲಿ ಅದು ಅವ್ರಂದ್ರೆ 30 ಬಾಲಿಗೆ 30 ರನ್ ಬೇಕಾದಾಗೂ ಅವ್ರು ಸೋತಿರ್ತಾರೆ. ಕೊನೆಯ ಒಂದು ಮೂಮೆಂಟ್ ನಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ಒಂದು ಕ್ಯಾಚ್ ಇಂದ ಮ್ಯಾಚ್ ಪೂರ್ತಿ ಟರ್ನ್ ಆಗಿರುತ್ತೆ. ಆ ಒಂದು ಸೇಡು ಅಂತಾನು ಹೇಳ್ಬೋದು, ಅಥವಾ ಗೆಲ್ಬೇಕನ್ನೋ ಒಂದು ಛಲಾನು ತೊಟ್ಟು ಬಂದಿರಬಹುದು. ಆದ್ರೂ ಅವರು ಸೌತ್ ಆಫ್ರಿಕಾನ ನಾವು ಸೆಮಿಫೈನಲ್ ತನಕ ಅಂತೂ ಅವರು ಘಟಾನುಘಟಿಗಳಂತಾನೆ ನಾವು ಹೇಳ್ಬೇಕು. ಅವ್ರು ಯಾವುದೇ ಕಾರಣಕ್ಕೂ ಈಗ ಸೆಮಿಫೈನಲ್ಗಂತೂ ಹೋಗ್ತಾರೆ. ಅದರ ನಂತರದಲ್ಲಿ ಅವ್ರು ಎಡವುತ್ತಾರೆ ಅಂತ ಒಂದು ಬಿಟ್ರೆ ಲೀಗ್ ನಲ್ಲಿ ಅವರು ಚೆನ್ನಾಗಿ ಅದ್ಭುತ ಪ್ರದರ್ಶನವನ್ನೇ ನೀಡ್ತಾ ಇದ್ದಾರೆ. ಇವಾಗ ಸೂಪರ್ 8 ಹಂತಕ್ಕೆ ಬರ್ಬೇಕಂದ್ರೆ ಅವರು ಅದ್ಭುತವಾದ ಪ್ರದರ್ಶನನೇ ಕೊಟ್ಟು ಬಂದ್ರು. ನಾವು ನೋಡಿದ್ವಿ ಕೊನೆಯ ಮೂಮೆಂಟ್ ನಲ್ಲಿ ಅಫ್ಘಾನಿಸ್ತಾನ ಜೊತೆ ಆದಂತಹ ಮ್ಯಾಚ್ಗಳು ಯಾವ ರೀತಿ ಟಕ್ಕರ್ಗಳಿದ್ವು. ಅದೇ ರೀತಿ ಇನ್ನು ವೆಸ್ಟ್ ಇಂಡೀಸ್ ಮತ್ತೆ ಜಿಂಬಾಬ್ವೆನು ಯಾವುದೇ ಕಾರಣಕ್ಕೂ ನಾವು ಸಾಧಾರಣ ಟೀಮ್ ಅಂತ ಬಿಟ್ಕೊಡೋ ಹಾಗಿಲ್ಲ. ಯಾಕಂದ್ರೆ ಇದೇ ಒಂದು 10 ವರ್ಷದ ಹಿಂದೆ ನೋಡಿದಾಗ ನಮ್ಗೆ 2016 ವರ್ಲ್ಡ್ ಕಪ್ ಇಂಡಿಯಾದಲ್ಲೇ ನಡೆದಿತ್ತು. ಅವಾಗ್ಲೂ ಸಹಿತ ವೆಸ್ಟ್ ಇಂಡೀಸ್ ನಮ್ಗೆ ಸೋಲ್ಸಿ ಅವರು ಫೈನಲ್ಗೆ ಹೋಗಿರ್ತಾರೆ. ಸೆಮಿಫೈನಲ್ ಅಲ್ಲಿ ಸೋಲ್ಸಿ ಅವರು ನಮ್ಗೆ ಈ ಒಂದು ಸೂಪರ್ 8 ಹಂತದಲ್ಲಿ ನಮ್ಗೆ ಯಾವುದೇ ಸಮಯದಲ್ಲೂ ಅವ್ರು ನಮ್ಗೆ ಮುಳುವಾಗ್ಬೋದು. ನಮ್ಗೆ ಇನ್ನು ಫೈನಲ್ ಕನ್ಸಿಟ್ಕೊಂಡು ನಾವು ಬರ್ತಾ ಇದೀವಲ್ಲ, ಈ ಲೀಗ್ ಹಂತದಲ್ಲಿ ಈ ಲೀಗ್ ಅಂತ ವಿಚಾರಕ್ಕೆ ಬಂದಾಗ ನಾವು ನೋಡ್ಕೊಂಡು ಸಮಯೋಚಿತವಾಗಿ ಬ್ಯಾಟಿಂಗ್ ಬೌಲಿಂಗ್ ನಲ್ಲಿ ಇವಾಗ ನಮ್ಗೆ ಏನಂದ್ರೆ ಸ್ವಲ್ಪ ಬ್ಯಾಟಿಂಗ್ ಅಂತ ಬಂದಾಗ ಗೊಂದಲಗಳಿದಾವೆ. ಅಭಿಷೇಕ್ ಶರ್ಮಾ ಅವರು ಫಾರ್ಮ್ ನಲ್ಲಿ ಇಲ್ಲ. ಇನ್ನು ಸಂಜು ಸ್ಯಾಮ್ಸನ್ ಅವರು ಅದ್ಭುತವಾದ ಪ್ರದರ್ಶನ ಒಂದು ಮ್ಯಾಚ್ ಅಲ್ಲಿ ತೋರಿದ್ರು. ಇವಾಗ ಕಂಟಿನ್ಯೂ 3 ಬಾರಿ ಡಕ್ಔಟ್ ಆಗ್ತಾರೆ ಅಂದ್ರೆ ತಂಡದಲ್ಲಿ ಯಾವುದೇ ಬದಲಾವಣೆ ಮಾಡಕ್ಕೆ ಚಾನ್ಸ್ ಇಲ್ಲ. ಇವಾಗ ಗಂಭೀರ್ ಅವರನ್ನ ನೋಡಿದ್ರೆ ಅವರು ಯಾವುದೇ ಕಾರಣಕ್ಕೂ ಡ್ರಾಪ್ ಮಾಡುವಂತ ಯಾವುದೇ ಸೂಚನೆ ತೋರ್ತಾ ಇಲ್ಲ. ಡ್ರಾಪ್ ಮಾಡಲೂಬಾರ್ದು. ಯಾಕಂದ್ರೆ ಅಭಿಷೇಕ್ ಶರ್ಮಾ ಅವರಿಗೆ ಮತ್ತೊಂದು ಅವಕಾಶ ಅಗತ್ಯ ಇದೆ. ಅವರು ಸೌತ್ ಆಫ್ರಿಕಾ ಟೀಮ್ ಜೊತೆ ಚೆನ್ನಾಗಿ ಆಡ್ತಾರೆ ಅನ್ನೋ ನಿರೀಕ್ಷೆ ಇಡೀ ಭಾರತೀಯರಲ್ಲಿ ಇದೆ. ಅವ್ರು ಚೆನ್ನಾಗಿ ಆಡ್ತಾರೆ ಕೂಡ. ಅವರಿಗೆ ಒಂದೇನಂದ್ರೆ ಸ್ವಲ್ಪ ನಿಧಾನಗತಿಯಲ್ಲಿ ಬ್ಯಾಟಿಂಗ್
ಸ್ಟಾರ್ಟ್ ಮಾಡಿ ಅವ್ರದ್ದೇನಂದ್ರೆ ಹೊಡಿಬಡಿ ಆಟ, ಅವ್ರು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಆದ್ರೆ ಮುಂದಿನ ಮ್ಯಾಚ್ಗಳಲ್ಲಿ ಅವರು ನಿಧಾನಗತಿಯಲ್ಲಿ ಸ್ಟಾರ್ಟ್ ಮಾಡಿದ್ರು ಅದ್ಭುತವಾದ ಪ್ರದರ್ಶನನೂ ಅವರು ಕೊಡ್ತಾರೆ. ಅವ್ರ ಬ್ಯಾಟಿಂದ ರನ್ಗಳ ಸುರಿಮಳೆ ಬರೋದಂತೂ ಖಂಡಿತ. ಇದೇ ವಿಚಾರಕ್ಕೆ ಬಂದಾಗ ಬಾಲಿಂಗ್ ವಿಭಾಗದಲ್ಲಿ ಅದ್ಭುತವಾದ ಪ್ರದರ್ಶನನೇ ನೀಡ್ತಿದ್ದಾರೆ. ಮತ್ತೆ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಭಾರತೀಯರಿಗೆ ಅವ್ರು ಆಡ್ತಿರೋದು ತಮ್ಮದೇ ನೆಲದಲ್ಲಿ ಆಡೋದ್ರಿಂದ ಅದೊಂದು ಪ್ಲಸ್ ಪಾಯಿಂಟ್ ಇರುತ್ತೆ. ಚೆನ್ನಾಗಿ ಆಟನ ಆಡಿ ಮುಂದಿನ ಹಂತಕ್ಕೆ ಭಾರತೀಯರು ಹೋಗ್ತಾರೆ ಅಂತ ನನ್ನ ಅನಿಸಿಕೆ. ಎಸ್ ಪ್ರೇಮ್ ಸರ್, ಇನ್ನೊಂದ್ ಕಡೆ ಪಾಕಿಸ್ತಾನ್ ಕೂಡ ಎಂಟ್ರಿ ಕೊಟ್ಟಿದೆ ಸೂಪರ್ 80. ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ರ ನೀವು ಹೇಗೆ? ಇಲ್ಲ, ಒಂದು ಇಂತಹ ತಂಡಗಳ ಮೇಲೆ, ನಮಿಬಿಯಾ ಅಂತ ತಂಡಗಳ ಮೇಲೆ, ಜಿಂಬಾಬ್ವೆ ಅಂತ ತಂಡಗಳ ಮೇಲೆ ಇವರ ಪ್ರದರ್ಶನ ಮೊದಲಿಂದಾನು ಇದೆ. ಅವ್ರಿಗೆ ಅವೆಲ್ಲ ಹೋಮ್ ಗ್ರೌಂಡ್ ಇದ್ದಂಗೆ, ಅಂದ್ರೆ ಅಂತರ ಮೇಲೆ ಆಡ್ಕೊಂಡೆ ಅವ್ರ ICC ರ್ಯಾಂಕಿಂಗ್ ಅನ್ನು ಪಡ್ಕೊಂಡಿರೋದು. ಹಾಗಾಗಿ ಯಾಕಂದ್ರೆ ಅವ್ರ ಕಂಟ್ರಿಗೆ ನಮ್ಮ ಭಾರತದ ತಂಡಗಳಾಗ್ಲಿ ಮತ್ತೊಂದಾಗಿ ಹೋಗಲ್ಲ. ಯಾಕಂದ್ರೆ ಹೋಗಿರೋ ಶ್ರೀಲಂಕಾ ಮೇಲೆ ಗುಂಡಾರಿಸಿ ಕಳಿಸಿದ್ರು ಅವರು. ಹಾಗಾಗಿ ಅವ್ರನ್ನ ಯಾರು ಕೂಡ ಟ್ರೀಟ್ ಮಾಡೋಕ್ಕಾಗಲ್ಲ. ಅವ್ರು ಈ ಸರಿ ಭಾರತಕ್ಕೆ ಬರದೆ ಅವ್ರಿಗೆ ಅನ್ಯಾಯ ಆಗಿದೆ. ಯಾಕಂದ್ರೆ ಕಳೆದ ಬಾರಿ ವಿಶ್ವಕಪ್ ಅಲ್ಲಿ ಬಂದಾಗ ಒಳ್ಳೆ ಆತಿಥ್ಯ ಕೊಟ್ಟು ಅವ್ರನ್ನ ತುಂಬಾ ಚೆನ್ನಾಗಿ ಅದ್ಭುತವಾಗಿ ನೋಡ್ಕೊಂಡಿದ್ದೀವಿ. ಅಂತ ಒಂದು ಟ್ರೀಟ್ ನ ಅವ್ರ ಆಟಗಾರರು ಮಿಸ್ ಮಾಡ್ಕೊಂಡ್ರು. ಪಾಪ ಅವ್ರ ಕಂಟ್ರಿ ಕಡೆಯಿಂದ ಆಟಗಾರರಿಗೆ ಆಡೋಕೆ ಇಷ್ಟ ಇತ್ತು. ಇನ್ನೊಂದ್ ಕಡೆಗೆ ಮ್ಯಾಚ್ ಅಂತ ಬಂದಾಗ ಅವರು ನಿನ್ನೆ ಒಂದು ವೇಳೆ ಸೋತಿದ್ರೆ, ನಮಿಬಿಯಾ ಮೇಲೆ ಏನಾದ್ರು ಮ್ಯಾಚ್ ಸೋತಿದ್ರೆ ಸೂಪರ್ 8 ಹಂತದ ಕನಸನ್ನ ಮರಿಬೇಕಾಗಿತ್ತು. ಅಲ್ಲಿ ಅಮೆರಿಕ ತಂಡ ಮುಂದಕ್ಕೆ ಬರ್ತಾ ಇತ್ತು ಎರಡನೇ ತಂಡವಾಗಿ ನಮ್ಮ ಗ್ರೂಪ್ನಿಂದ, ಎ ಗ್ರೂಪ್ನಿಂದ. ಈಗ ಅವ್ರು ಗೆದ್ದಿರೋದ್ರಿಂದ ಅವ್ರು ಪ್ರವೇಶ ಮಾಡ್ತಾರೆ. ಅವ್ರು ಗೆಲ್ಲಿಕ್ಕೆ ಫರಾನ್ ಫಾರ್ಮಿಗೆ ಬಂದವ್ರೆ. ನಿನ್ನೆ ಸೆಂಚುರಿಯನ್ನ ಬಾರಿಸ್ತಾರೆ. ನಂತರ ಸಲ್ಮಾನ್ ಆಗಾ ಒಂದು 38 ರನ್ ಹರಬಿದ್ದು, ಶದಬ್ ಖಾನ್ ಇವ್ರನ್ನ 36. ಶದಬ್ ಖಾನ್ ಅನ್ನ ಬಿಟ್ಬಿಡಿ, ನವಾಜ್ನ ತಂಡದಿಂದ ಕೈ ಬಿಡಿ, ಈ ಕಡೆಗೆ ಶಾಹಿನ್ ಶಾ ಅಫ್ರಿದಿಯನ್ನ ಬಿಟ್ಬಿಡಿ ಅಂತೇಳಿ ಸ್ವತಃ ಅಫ್ರಿದಿ ಮಾವನೇ ಜಗಳ ಮಾಡಿದ್ರು. PCB ತಂಡ ಜಗಳ ಮಾಡಿತ್ತು. ಅದರಲ್ಲೂ ಕೂಡ ಅಲ್ಲಿಯ ಪಾಕಿನ ಅಭಿಮಾನಿಗಳು ಪಾರ್ಟ್ ಟೈಮ್ ಬೌಲರ್ ಇಂಡಿಯನ್ಸ್ ಪಾರ್ಟ್ ಟೈಮ್ ಬೌಲರ್ ಆದ ರಿಂಕು ಸಿಂಗು, ತಿಲಕ್ ವರ್ಮಗ್ ಬೌಲಿಂಗ್ ಕೊಟ್ಟು ಅವಮಾನ ಮಾಡ್ಬಿಟ್ರು ಅಂತ ತುಂಬಾ ಅವ್ರನ್ನ ಹೀಯಾಳಿಸಿದ್ರು. ಹಾಗಾಗಿ ಅವರು ಮುಂದಿನ ಹಂತಕ್ಕೆ ಬರುವ ನಿರೀಕ್ಷೆ ಇಟ್ಕೊಂಡು ನಿನ್ನೆ ಬಾಬರ್ ಅಜಮ್ನ ಆಡ್ಸೇ ಇಲ್ಲ ಪಾಪ. T20 ನಂಬರ್ 1 ಸೂರ್ಯ ಬರೋದಕ್ಕಿಂತ ಮೊದಲೇ ನಂಬರ್ 1 ರ್ಯಾಂಕಿಂಗ್ ಇದ್ದಂತ ಆಟಗಾರ ಆತ. ಆ ನಂಬರ್ 1 ಅಂದ್ರೆ ಇದೇ ತರ ನಮಿಬಿಯಾ ಮೇಲೆ, ಜಿಂಬಾಬ್ವೆ ಮೇಲೆ ಗೆದ್ಬಿಟ್ಟು ಬಂದಿರೋ ಪೇಪರ್ ಸಿಮ್ ಅವ್ರು. ಹಾಗಾಗಿ ಕೊಹ್ಲಿ ಅಷ್ಟೇ ನನಗೆ ಸಾಮರ್ಥ್ಯ ಇದೆ ಅಂತಾರೆ. ನಾವು ಅದನ್ನ ಯಾರನ್ನೂ ಒಪ್ಪಲ್ಲ. ಅದನ್ನ ನಾವು ಅವರ ಬ್ಯಾಟಿಂಗ್ ಇಂದಲೇ ನೋಡಿದ್ದೀವಿ. ಹಾಗಾಗಿ ಅವ್ರನ್ನ ತಂಡದಿಂದ ಕೈ ಬಿಟ್ಟದಕ್ಕೆ ನಿನ್ನೆ ಏನೋ ಮಾಡಿ ಗೆದ್ದವ್ರೆ. ಇನ್ನು ಅವ್ರು ಭಾರತದ ಜೊತೆ ಆಡ್ಬೇಕು ಅಂತ ಹೇಳಿದ್ರೆ ನಮ್ಮ ಎ ಗುಂಪು ಮತ್ತು ಬಿ ಗುಂಪು ಅಂತ ಏನ್ ಡಿವೈಡ್ ಮಾಡಿದಾರೆ ಆ ಗುಂಪಲ್ಲಿ ಸಿಗಲ್ಲ. ಬಿ ಗುಂಪಲ್ಲಿ ಇದಾರೆ. ಅಲ್ಲಿ ಪಾಕು, ಕಿವೀಸ್, ಲಂಕಾ, ಇಂಗ್ಲೆಂಡ್ ಘಟಾನುಘಟಿಗಳೇ ಇದಾರೆ. ಮೇ ಬಿ ಲಂಕಾದಲ್ಲೇ ಮ್ಯಾಚ್ ನಡೆಯೋದ್ರಿಂದ ಲಂಕಾದರ್ ಏನ್ ಬಿಡಲ್ಲ. ಇನ್ನ ಇಂಗ್ಲೆಂಡ್ ಹೊಡೆಯೋದಾಗಿರ್ಬೋದು ಅಥವಾ ಅವರು ಕಿವೀಸ್ ನ ಟಚ್ ಮಾಡೋದು ತುಂಬಾ ಕಷ್ಟ. ಕಿವೀಸ್ ಅವರು ಪಾಕಿಸ್ತಾನ ನೆಲಕ್ಕೆ ಹೋಗ್ಬಿಟ್ಟಿನೇ ವೈಟ್ ವಾಶ್ ಮಾಡ್ಕೊಂಡ್ ಬಂದಾರ ಅವ್ರನ್ನ ಸರಣಿಗಳನ್ನ. ಹಾಗಾಗಿ ಕಿವೀಸ್ ನ ಟಚ್ ಮಾಡೋದು ಕಷ್ಟ. ಫೈನಲಿಗೆ ಬರೋದು ರೇರು. ಒಂದ್ ವೇಳೆ ಅವ್ರು ಫೈನಲಿಗೆ ಬಂದ್ರೆ ಮಾತ್ರ ನಮ್ ಜೊತೆ ಸಿಗುವಂಥದ್ದು. ಮುಂದಿನ ಹಂತಕ್ಕೆ ಅವ್ರು ಬರೋದು ಡೌಟ್. ನಿನ್ನೆ ಫರಾನ್ 100 ಮಾಡಿದ್ದಾರೆ. ಮೇ ಬಿ ಅವ್ರಿಗೆ ಅಭಿನಂದನೆಗಳು. ಯಾಕಂದ್ರೆ ಭಾರತೀಯರು ಕ್ರೀಡಾ ಸ್ಫೂರ್ತಿ ಮೆರೀತಾರೆ. ನೋಡಿ, ನಿನ್ನೆ ಇಮ್ರಾನ್ ಖಾನ್ ಅವರಿಗೆ ತುಂಬಾ ಸಂಕಷ್ಟ ಇದೆ. ಭಾರತೀಯರೆಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಹಾಗಾಗಿ ಒಬ್ರು ಸೆಂಚುರಿ ಬಾರಿಸಿದ್ರೆ ಅದು ವಿಶ್ವಕಪ್ ಪಂದ್ಯಗಳಲ್ಲಿ ಅಭಿನಂದನೆಗಳು. ಮುಂದಿನ ಹಂತದಲ್ಲಿ ಸಿಗುವಂತಾಗ್ಲಿ. ಫೈನಲ್ ಅವ್ರ ಜೊತೆಗೆ ಆಡೋದು ಬೆಸ್ಟ್ ಅಂತ ನಂಗೆ ಅನ್ಸುತ್ತೆ. ಎಸ್, ಒಂದು ಹೈ ವೋಲ್ಟೇಜ್ ಮ್ಯಾಚ್ ಇರುತ್ತೆ ಅವಾಗಂತೂ. ಎಸ್, ಇನ್ನು ರಘುವೀರ್ ಅವರ ಈಗ ನೆಕ್ಸ್ಟ್ ಭಾರತ ತಂಡಕ್ಕೆ ಟಕ್ಕರ್ ಕೊಡುವಂತಹ ಟಫೆಸ್ಟ್ ಟೀಮ್ಸ್ ಯಾವ್ದಿದೆ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಇವಾಗ ಸೌತ್ ಆಫ್ರಿಕಾ ಟೀಮ್ ಅಂತಾನು ನಾವು ಟಫೆಸ್ಟ್ ಟೀಮ್ ಅಂತಾನೆ ಹೇಳ್ಬೋದು. ಇನ್ನು ನಾವು ಈ ಸೂಪರ್ 8 ಹಂತದಲ್ಲಿ. ಇನ್ನು ಮುಂದಿನದಲ್ಲಿ ನಮಗೆ ಕನ್ಸಿಸ್ಟೆನ್ಸಿ ಆಗಿ ಕಾಣ್ತಾ ಇರೋದು ICC ಲೀಗ್ಗಳಲ್ಲಿ ನ್ಯೂಜಿಲೆಂಡ್ ತಂಡನೂ ಯಾವುದೇ ಸಮಯದಲ್ಲೂ ಭಾರತಕ್ಕೆ ಮುಳುವಾಗ್ಬೋದು ಮುಂದಿನ ಹಂತಕ್ಕೆ ಹೋಗೋದ್ರಲ್ಲಿ. ಇನ್ನು ವೆಸ್ಟ್ ಇಂಡೀಸ್ ಕೂಡ ನಾವೇನಂದ್ರೆ ವೆಸ್ಟ್ ಇಂಡೀಸ್ ತಂಡನ ಇವಾಗ ಮೊದಲಿನ ವೆಸ್ಟ್ ಇಂಡೀಸ್ ತಂಡಕ್ಕೂ ಇವಾಗಿನ ವೆಸ್ಟ್ ಇಂಡೀಸ್ ತಂಡಕ್ಕೂ ತುಂಬಾ ಡಿಫರೆನ್ಸ್ ಇದೆ. ಆದ್ರೆ ಇವಾಗ T20 ಅಂತ ಚುಟುಕು ಕ್ರಿಕೆಟ್ ಅಂತ ಬಂದಾಗ ವೆಸ್ಟ್ ಇಂಡೀಸ್ ನಲ್ಲಿ ಹಾರ್ಡ್ ಹಿಟರ್ಗಳು ಇರೋದ್ರಿಂದ ಯಾವುದೇ ಸಮಯದಲ್ಲೂ ಮ್ಯಾಚ್ ಅನ್ನ ಟರ್ನ್ ಮಾಡ್ಬೋದು. ನಾವು ಕಳೆದ ಬಾರಿ ಏನ್ ಅಂತ ಹೇಳ್ದಲ್ಲ 2016 ಅಲ್ಲಿ ಯಾರು ಅನ್ಕೊಂಡೇ ಇರ್ಲಿಲ್ಲ ಆ ಒಂದು ಹಂತದಲ್ಲಿ ವೆಸ್ಟ್ ಇಂಡೀಸ್ ತಂಡ ಚಾಂಪಿಯನ್ ಆಗತ್ತೆ ಅಂತ. ಓವರ್ ನಲ್ಲಿ 19 ರನ್ ಬೇಕಿರುತ್ತೆ. ಆ ಒಂದು ಮೂಮೆಂಟ್ ನಲ್ಲಿ ಕಾರ್ಲ್ಸ್ ಬ್ರಾಥ್ವೇಟ್ ಅವರು ಯಾವುದೇ ಮೂಮೆಂಟ್ ಅವರು ಬ್ಯಾಟ್ಸ್ಮನ್ ಆಗಿರ್ಲಿಲ್ಲ. ಅವ್ರು ಆಡೋರೋ ತನಕ, ಆ ಒಂದು ಓವರ್ ಆಡೋರೋ ತನಕ ಬಾಲಿಂಗ್ ಆಲ್ರೌಂಡರ್ ಆಗಿ ಬಂದಿರ್ತಾರೆ, ಬ್ಯಾಟ್ ಆಡ್ತಿರ್ತಾರೆ, ಅವ್ರು ಬಂದು ಗೆಲ್ಸಿರ್ತಾರೆ. ಇಂತಹ ಸಾಕಷ್ಟು ಉದಾಹರಣೆಗಳು ವೆಸ್ಟ್ ಇಂಡೀಸ್ ಅಲ್ಲೇ ಆಗಿದೆ. ವೆಸ್ಟ್ ಇಂಡೀಸ್ 2 ಸಲನೂ ಚಾಂಪಿಯನ್ ಆಗಿರುತ್ತೆ. ಅವಾಗ ಯಾರು ಅನ್ಕೊಂಡಿರ್ಲಿಲ್ಲ ಇವ್ರು ಚಾಂಪಿಯನ್ ಆಗ್ತಾರೆ ಅಂತ. ಹಾಗಂತಾನು ನಾವು ಈ ಒಂದು ಟೂರ್ನಿಯಲ್ಲೂ ನಾವು ವೆಸ್ಟ್ ಇಂಡೀಸ್ ಅನ್ನ ಅಲ್ಲೇ ಗೆಲ್ಲುವಂತಿಲ್ಲ. ಅವರು ಸಹಿತ ಒಂದು ಚಾಂಪಿಯನ್ ರೇಸ್ ನಲ್ಲೇ ಇದ್ದಾರೆ. ಇನ್ನು ಶ್ರೀಲಂಕಾ ವಿಚಾರ ಬಂದಾಗ ಶ್ರೀಲಂಕಾ ಅವರು ಮತ್ತೆ ಪುಟಿದೆದ್ದಿದ್ದಾರೆ. ಈಗ ಹಿಂದಿನ ಏನ್ ಶ್ರೀಲಂಕಾ ಟೀಮ್ ಇತ್ತಲ್ಲ, ಇವಾಗಿನ ಟೀಮು ಅಷ್ಟೇ ಚೆನ್ನಾಗಿದೆ. ಯಾಕಂದ್ರೆ ನಾವು ನೋಡಿದ್ವಿ ಆಸ್ಟ್ರೇಲಿಯಾ ಜೊತೆ, ಅದು ಬಲಿಷ್ಠ ಆಸ್ಟ್ರೇಲಿಯಾ, ವರ್ಲ್ಡ್ ಚಾಂಪಿಯನ್ ಅಂತ ಹೇಳ್ತೀವಲ್ಲ, ಅಂತಹ ತಂಡವನ್ನ ಮಣಿಸಿ ಅವರ ಒಂದು
ಗುಂಪಿನಲ್ಲಿನಿಂದ ಸೂಪರ್ 8 ಹಂತಕ್ಕೆ ಬರೋದಿದೆಯಲ್ಲ, ಅದು ಸಾಧಾರಣವಾದ ಮಾತಲ್ಲ. ಅಂತಹ ತಂಡಗಳಲ್ಲಿ ಜಿಂಬಾಬ್ವೆ ಮತ್ತು ಶ್ರೀಲಂಕಾ ಅದ್ಭುತವಾದ ಪ್ರದರ್ಶನ ತೋರಿ ಅವರು ಸೂಪರ್ 8 ಹಂತಕ್ಕೆ ಬಂದಿದ್ದಾರೆ. ಇದರಿಂದ ಈ ಒಂದು 2 ತಂಡನೂ ನಮಗೆ ಮುಳುವಾಗ್ಬೋದು. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಟೀಮನ್ನು, ಈ ಚುಟುಕು ಕ್ರಿಕೆಟ್ ಅಂತೀವಲ್ಲ ಈ T20ಯಲ್ಲಿ, ಯಾರು ಬೇಕಾದ್ರೂ ಬಂದು ಕಪ್ ಗೆಲ್ಲುವಂಥ ಅರ್ಹತೆ ಇರುತ್ತೆ. ಈಗ ಸೂಪರ್ 8 ಹಂತಕ್ಕೆ ಬಂದಾಗ ಭಾರತ ಈಗ ನೋಡ್ತಾ ಇದೀವಿ. ಭಾರತ ಏನಂದ್ರೆ ಕೆಲವೊಂದಿಷ್ಟು ಭಾರತದಲ್ಲೂ ಗೊಂದಲಗಳಿದ್ದಾವೆ. ಓಪನಿಂಗ್ ಸರಿಯಾದ ಸಾಥ್ ಕೊಡ್ತಿಲ್ಲ. ಆಮೇಲೆ ಕೆಲವೊಂದಿಷ್ಟು ಕಡೆ ಮಧ್ಯಮ ಕ್ರಮಾಂಕದಲ್ಲೂ ನಾವು ಕುಸಿದಿದ್ವಿ. ಇನ್ನು ನಮಗೆ ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ ನಮ್ಮ ಬಾಲಿಂಗ್ ವಿಭಾಗ ಚೆನ್ನಾಗಿದೆ. ಇದರಿಂದ ನಾವು ಗೆಲ್ಲೋದನ್ನ ಯಾರು ನಮ್ಮ ತಂಡನ ಅಷ್ಟಾಗಿ ಟಚ್ ಮಾಡೋಕ್ಕಾಗಲ್ಲ. ಅದೇ ರೀತಿ ನಾವು ಈ ಒಂದು ಇಂಗ್ಲೆಂಡ್ ತಂಡ ಏನಂದ್ರೆ ಅವರ ಏನಿದೆ ಅಂದ್ರೆ ಅವರು ಸ್ವಲ್ಪ ಲಕ್ನ ಮೇಲೆ ಬಂದ್ರು ಅಂತ ನನ್ಗನ್ಸುತ್ತೆ. ಆ ಜಾಗ ಯಾಕಂದ್ರೆ ಅಫ್ಘಾನಿಸ್ತಾನ್ ತುಂಬ್ತಿತ್ತು ಚೆನ್ನಾಗಿ. ಅಫ್ಘಾನಿಸ್ತಾನ್ ಏನಾಗ್ಬಿಡ್ತಂದ್ರೆ ಒಂದು 2 ಸೌತ್ ಆಫ್ರಿಕಾ ಮತ್ತೆ ನ್ಯೂಜಿಲೆಂಡ್ ಇರೋ ಗುಂಪಿನಲ್ಲಿ ಬಂದಿರೋದ್ರಿಂದ ಅವರೊಂದು ಸ್ವಲ್ಪ ಅವ್ರಿಗೆ ಒಂದು ಸ್ಥಾನ ಕಳ್ಕೊಂಡ್ರು. ಆದ್ರೆ ಅವರಿಗೆ ಅರ್ಹತೆ ಇತ್ತು ಸೂಪರ್ 8 ಹಂತಕ್ಕೆ ಬರೋದಕ್ಕೆ. ಆ ಸ್ಥಾನ ಇಂಗ್ಲೆಂಡ್ ತಗೊಂತು ಅಂತ ನನ್ಗನ್ಸುತ್ತೆ. ಆದ್ರೆ ನನಗೆ ಅವರು ಭಾರತ ಮತ್ತೆ ಪಾಕಿಸ್ತಾನ ಇರೋ ಗುಂಪಿನಲ್ಲಿ ಬಂದಿದ್ರು ಚೆನ್ನಾಗಿರ್ತಿತ್ತು. ಯಾಕಂದ್ರೆ ಭಾರತಕ್ಕೂ ಒಳ್ಳೆ ಒಪೋನೆಂಟ್ ಸಿಗ್ತಾ ಇದ್ರು. ನಮ್ಗೆ ಹೇಳುವಂತ ಯಾರು ಒಪೋನೆಂಟ್ ಇರ್ಲಿಲ್ಲ. ಪಾಕಿಸ್ತಾನ ಅಂತೂ ನಾವು ಲೆಕ್ಕಕ್ಕೆ ತಗೊಳ್ತಾ ಇಲ್ಲ. ಇನ್ನು ಪಾಕಿಸ್ತಾನ ಹೊರಗೆ ಹೋಗೋ ಚಾನ್ಸಸ್ ಇರ್ತಿತ್ತು, ಅಫ್ಘಾನಿಸ್ತಾನ್ ಒಳಗೆ ಬರೋ ಚಾನ್ಸಸ್ ಇರ್ತಿತ್ತು. ಇನ್ನು ಭಾರತಕ್ಕೆ ಇದು ಒಂದು ಎಲ್ಲಾ ಪಂದ್ಯಗಳು ಮಾಡುವಿಲ್ಲವೇ ಮಡಿ ಅಂತಾನೆ ಆಡ್ಬೇಕಾಗುತ್ತೆ ಮೇಡಮ್. ಎಸ್, ಇನ್ನು ಪ್ರೇಮ್ ಸರ್, ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡಕ್ಕೆ ಟಫ್ ಕಾಂಪಿಟೇಷನ್ ಅಂದ್ರೆ ಯಾರು ಕೊಡ್ಬೋದು? ಮೇಡಮ್, ಈಗ 2 ಗುಂಪುಗಳಿದೆ. 2 ಗುಂಪಲ್ಲಿ ಮತ್ತಗೇನ್ ನಾವು 3 ಪಂದ್ಯಗಳನ್ನ ಆಡಬೇಕಾಗತ್ತೆ. ಅದಾದ ಬಳಿಕ 1 ಸೆಮಿಫೈನಲ್, ಅದಾದ್ಮೇಲೆ ಫೈನಲ್. ಅಂದ್ರೆ ಒಟ್ಟು 5 ಪಂದ್ಯಗಳನ್ನು ನಾವು ಗೆಲ್ಲಲೇಬೇಕು. ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಇನ್ನು ನಮ್ಮ ಗ್ರೂಪ್ ಅಲ್ಲಿ ದಕ್ಷಿಣ ಆಫ್ರಿಕಾ ಇದೆ, ವೆಸ್ಟ್ ಇಂಡೀಸ್ ಇದೆ, ಜಿಂಬಾಬ್ವೆ ಇದೆ. ಈ ತಂಡದಿಂದ ಅಥವಾ ಈ ಗುಂಪಿನಿಂದ 4ರಿಂದ 2 ತಂಡಗಳು ಮುಂದಿನ ಹಂತಕ್ಕೆ ಹೋಗ್ತವೆ. ಇನ್ನು ಪಾಕು, ಕಿವೀಸ್ ಇದೆ, ಲಂಕಾ, ಇಂಗ್ಲೆಂಡ್ ಇಲ್ಲಿಂದ ಬರ್ತವೆ. ಹಾಗಾಗಿ ನಾವು ಈಗ ನಮ್ಮ ಪಟ್ಟಿಲಿರೋರ ಬಗ್ಗೆ ಸದ್ಯಕ್ಕೆ ತಲೆ ಕೆಡಿಸ್ಕೋಬೇಕು. ನಾವು ಆಡ್ಬೇಕು ಆಗಿರೋದು ವೆಸ್ಟ್ ಇಂಡೀಸ್ ಮೇಲೆ, ನಾವು ಆಡ್ಬೇಕಾದ್ರೆ ಸೌತ್ ಆಫ್ರಿಕಾ ಮೇಲೆ, ಜಿಂಬಾಬ್ವೆ ಮೇಲೆ. ಜಿಂಬಾಬ್ವೆ ಮೇಲೆ ಆಡ್ಬೇಕಾದ್ರೆ ಅವರಲ್ಲೂ ಕೂಡ ಒಳ್ಳೆಯ ಸ್ಪಿನ್ನರ್ ಇದ್ದಾರೆ, ಒಳ್ಳೆಯ ವೇಗದ ಬೌಲರ್ ಇದ್ದಾರೆ. ಅದು ಚೆನ್ನೈಯಲ್ಲಿ ನಡೆಯೋದ್ರಿಂದ ಆ ಒಂದು ಪಿಚ್ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕೊನೆಯದಾಗಿ ನಾವು ಇಂಡೀಸ್ ಮೇಲೆ ಆಡ್ತೀವಿ, ಅದು ಕೋಲ್ಕತ್ತಾದಲ್ಲಿ. ಮೊದಲ ಪಂದ್ಯವನ್ನ ಅಹಮದಾಬಾದಲ್ಲಿ ಆಡ್ತೀವಿ. ಇದು ಒಂದು ಬಿಗ್ ಹಿಟ್ ಮಾಡ್ಲಿಕ್ಕೆ ಹೋಗಿ ಎಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ದೊಡ್ಡ ಗ್ರೌಂಡ್. ನಾವು ನಿನ್ನೆನೆ ನೋಡಿದ್ವಿ, ತಿಲಕ್ ವರ್ಮಾ ಶಾಟ್ ಕ್ಲಿಯರ್ ಆಗ್ಬೇಕಾಗಿದ್ದು ಒಳ್ಳೆ ಕ್ಯಾಚ್ ಆಗತ್ತೆ. ಹಾಗಾಗಿ ಮೊದಲ ಪಂದ್ಯವನ್ನ ನ್ಯೂಜಿಲೆಂಡ್ ಅಗ್ರೆಸಿವ್ ಪ್ಲೇಯರ್ ನ ಹೊಂದಿರುವಂತ ತಂಡ. ತುಂಬಾ ಭಾರತಕ್ಕಿಂತ ಅಗ್ರೆಸಿವ್ ಬ್ಯಾಟ್ಸ್ಮನ್ಸ್ ಇದ್ದಾರೆ. ಹಾಗಾಗಿ ಆ ತಂಡದ ಮೇಲೆ ಮೊದಲ ಜಯವನ್ನ ಗಳಿಸಿದ್ರೆ ವಿಂಡೀಸ್ ಕಾಳಗ ಹೇಗಿರುತ್ತೆ ಅಂತ ಹೇಳಿದ್ರೆ, ವಿಂಡೀಸ್ ಅಲ್ಲೂ ಕೂಡ ಅಖಿಲ್ ಹಸ್ತೇನ್ ಉತ್ತಮ ಸ್ಪಿನ್ ವಿಭಾಗದಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ವರುಣ್ ಇದ್ದಾರೆ. ಹಾಗಾಗಿ ಸ್ಪಿನ್ ಟಕ್ಕರ್ ನೋಡ್ಬೋದು. ಇನ್ನೊಂದ್ ಕಡೆಗೆ ಹೆಟ್ಮೇರ್ ಅಂತ ಎಲ್ಲ ಆಟಗಾರರು ಭಾರತದ ಮಣ್ಣಲ್ಲೇ, ಭಾರತದಲ್ಲಿ IPL ಅಲ್ಲಿ ಅವರು ಹುಟ್ಟು ಬೆಳೆ ತರ ಆಡ್ತವ್ರೆ. ಹಾಗಾಗಿ ಇಲ್ಲಿಯ ನೆಲ ಸಂಪೂರ್ಣ ಅವ್ರಿಗೆ ಗೊತ್ತು. ಅದರಲ್ಲೂ ವೆಸ್ಟ್ ಇಂಡೀಸ್ ಆಟಗಾರರು ಕೋಲ್ಕತ್ತಾದಲ್ಲಿ ತುಂಬಾ ಜನ ಆಡ್ತಾರೆ. ಹಾಗಾಗಿ ಅವ್ರಿಗೇನು ಪಿಚ್ ಇನ್ ಡಿಫರೆನ್ಸ್ ಬರಲ್ಲ. ಹೊಡಿಬಡಿ ಆಟಗಾರನ್ನ ಯಾಮಾರಿಸಿ ವಿಕೆಟ್ ತೆಗಿಬೇಕಾಗತ್ತೆ. ಇನ್ನೊಂದ್ ಕಡೆಗೆ ಜಿಂಬಾಬ್ವೆ ತಂಡ, ಇಲ್ಲಿ ನಾವು ಸಣ್ಣ ತಂಡ ದೊಡ್ಡ ತಂಡ ನೋಡ್ದೇನೆ, ಯಾಕಂದ್ರೆ ಸೂಪರ್ 8 ಹಂತ, ಇಲ್ಲಿ ಅವ್ರ ಮೇಲೆ ಯಾಮಾರ್ದ ಗೆದ್ರೆ ನಾನು ಹೇಳಿದಾಗ ಇನ್ನು 5 ತಂಡಗಳು ಎಲ್ಲವೂ ಕೂಡ ಇಂಪಾರ್ಟೆಂಟ್. ಯಾವುದು ಕೂಡ ಕಳಪೆ ಅಲ್ಲ. ಯಾವುದು ಕೂಡ ಈ 20 ತಂಡಗಳಲ್ಲಿ 8 ಕನ್ಸಿಡರ್ ಆಗಿದಾವೆ ಅಂತ ಹೇಳಿದ್ರೆ 8 ಪ್ರಮುಖ ತಂಡಗಳು. ಇನ್ನು 4ರಲ್ಲಿ ನಾವು ಈ ಹಂತದಿಂದ ಮುಂದಕ್ಕೆ ಹೋಗ್ಬೇಕಂದ್ರೆ 3 ಗೆಲುವು ಅನಿವಾರ್ಯ. ಗೆಲ್ಲದಕ್ಕೆ ಮಾತ್ರ ಪ್ಲಾನ್ ಮಾಡಬೇಕು. 3 ಗೆಲುವಿನ ನಂತರ ಒಂದು ಸೆಮಿ, ಇನ್ನೊಂದು ಫೈನಲ್. ನಮ್ಮ ಗುರಿ ಏನಿದ್ರು ಮೇಡಮ್ 5 ವಿನ್ ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು. ಮತ್ತೊಮ್ಮೆ ಡಿಪೆಂಡಿಂಗ್ ಚಾಂಪಿಯನ್ ಯಾರೂ ಆಗಿಲ್ಲ. ಆ ಹೆಸರನ್ನ ಭಾರತ ಬರೀಬೇಕು. ಯಾಕಂದ್ರೆ ನಮ್ಮ ನೆಲದಲ್ಲಿ ನಡೀತಾ ಇದೆ. ಲಂಕಾದವರಿಗೂ ಅದೊಂದು ಆಸೆ ಇದೆ, ನಮ್ಮಲ್ಲೂ ನಡೀತಾ ಇರೋದ್ರಿಂದ ನಾವು ಎತ್ತಬೇಕು ಅಂತ. ಒಟ್ಟಾರೆಯಾಗಿ ಹೇಳೋದಾದ್ರೆ ಎಲ್ಲ ರಘುವೀರ್ ಹೇಳಿದಾಗ ಎಲ್ಲ ತಂಡಗಳ ಪೈಕಿ ಕಂಪೇರ್ ಮಾಡಿದ್ರೆ ಓಪನಿಂಗ್ ಒಂದು ಸರಿ ಮಾಡ್ಕೊಂಡ್ರೆ ಭಾರತ ತುಂಬಾ ಚೆನ್ನಾಗಿದೆ. ನನ್ನ ಪ್ರಕಾರ ಕಪ್ ಗೆಲ್ಲುವ ಫೇವರೇಟ್ ತಂಡ ಮೇಡಮ್. ಎಸ್, ಓಕೆ. ಇನ್ನು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಡಿಸ್ಕಷನ್ ಅಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಭಾರತಕ್ಕೆ ಲೀಗ್ ಹಂತದ ಪಂದ್ಯಗಳು ಮುಗಿದಿದೆ. ಸೂಪರ್ 8ಗೆ ಎಂಟ್ರಿ ಕೊಟ್ಟಿದೆ. ಇದೇ 22ನೇ ತಾರೀಕು ಸೌತ್ ಆಫ್ರಿಕಾ ಹಾಗೂ ನಮ್ಮ ಭಾರತ ತಂಡ ಮುಖಾಮುಖಿ ಆಗುತ್ತೆ. ಅವತ್ತು ಅಭಿಷೇಕ್ ಶರ್ಮಾ ಕಮಾಲ್ ಮಾಡ್ತಾರಾ? ಕಾದ್ ನೋಡ್ಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.